शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಆತ್ಮಬಂಧುಗಳೆಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಅತಿ ಪವಿತ್ರವಾದ, ಅದ್ಭುತವಾದ, ಅತೀ ಸಮೀಪದಲ್ಲಿರುವ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಅದ್ಭುತವಾದ ಸ್ತೋತ್ರ, 1000 ನಾಮಗಳಿರುವಂತಹ ರಹಸ್ಯವಾದ ಸ್ತೋತ್ರ ಲಲಿತಾ ಸಹಸ್ರನಾಮ. ವಶಿನ್ಯಾದಿ ವಾಗ್ದೇವತೆಗಳು ನಮಗೋಸ್ಕರ ರಚಿಸಿರುವಂಥದ್ದು. ಅದು ಆ ಜಗನ್ಮಾತೆಯ ಆಜ್ಞೆಯ ಮೇರೆಗೆ ನಮ್ಮ ಮೇಲೆ ಕರುಣೆಯಿಂದ ಆ ಜಗನ್ಮಾತೆ ವಶಿನ್ಯಾದಿ ವಾಗ್ದೇವತೆಗಳಿಗೆ ಆಜ್ಞೆ ಕೊಟ್ಟಿದ್ದಾಳೆ. ಅವಳ ಬಗ್ಗೆ, ಅವಳ 1000 ನಾಮಗಳನ್ನು ಇರುವಂತಹ ಒಂದು ಸ್ತೋತ್ರವನ್ನು ರಚನೆ ಮಾಡುವುದಕ್ಕಾಗಿ. ಹಾಗಾಗಿ ಇದು ನಮಗೆ ವಶಿನ್ಯಾದಿ ವಾಗ್ದೇವತೆಗಳು ಕೊಟ್ಟಿರುವಂತಹ ಉತ್ತಮವಾದ ಒಂದು ಬಹುಮಾನ. ಇದನ್ನು ಸ್ವಲ್ಪವಾದರೂ ಅರ್ಥ ತಿಳಿದುಕೊಂಡು ಆ ಭಾವನೆಗಳನ್ನು ಮೂಡಿಸಿಕೊಂಡು ಪಠನ ಮಾಡುವಂಥದ್ದು ನಮ್ಮ ಕರ್ತವ್ಯ. 155ನೇ ಶ್ಲೋಕದವರೆಗೆ ನೋಡಿದೆವು. ಈಗ 156ನೇ ಶ್ಲೋಕ. ಪ್ರಾಣೇಶ್ವರಿ ಪ್ರಾಣದಾತ್ರಿ ಪಂಚಾಶತ್ಪೀಠ ರೂಪಿಣಿ. ಪ್ರಾಣೇಶ್ವರಿ, ಪ್ರಾಣ, ಪಂಚಪ್ರಾಣಗಳಿವೆ. ವಾಯು, ಪ್ರಾಣವಾಯು, ಅಪಾನ, ವ್ಯಾನ, ಸಮಾನ, ಉದಾನ ಅಂತ ಹೇಳುವ 5 ವಾಯುಗಳು. ಇದು ಮುಖ್ಯವಾದದ್ದು. ಆಮೇಲೆ ಇನ್ನೂ ಹಲವಾರು ವಾಯುಗಳಿವೆ ನಮ್ಮ ದೇಹದಲ್ಲಿ. ಎಲ್ಲದಕ್ಕೂ ಈಶ್ವರಿ ಅವಳು. ಪ್ರಾಣದಾತ್ರಿ, ಪ್ರಾಣದ ಅಂತ ಒಂದ್ಸಲ ನೋಡಿದೆವು. ಪ್ರಾಣದಾತ್ರಿ, ಏನು ವ್ಯತ್ಯಾಸ ಪ್ರಾಣದಾಕ್ಕೂ ಪ್ರಾಣದಾತ್ರಿಗೂ? ಪ್ರಾಣದ ಅಂತ ಹೇಳಿದ್ರೆ ಪ್ರಾಣವನ್ನು ಕೊಡುವವಳು. ಪ್ರಾಣದಾತ್ರಿ ಅಂತ ಹೇಳಿದ್ರೆ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಕಾಪಾಡುವವಳು. ತ್ರ, ಅದಕ್ಕೆ ಕ್ಷೇತ್ರ ಅಂತ ಬಂತು ನೋಡಿ. ತ್ರ ಅಂತ ಬರೋದೆಲ್ಲ ರಕ್ಷಣೆ ಮಾಡುವಂಥದ್ದು. ಪುತ್ರ, ಪುತ್ರಿ ಅಂದ್ರೆ ಏನು? ತಾಯಿ ತಂದೆಯರ, ಹೆತ್ತವರ ರಕ್ಷಣೆಯನ್ನು ಮಾಡುವಂತಹ ಕರ್ತವ್ಯವಿರುವಂಥವರು ಪುತ್ರ ಅಥವಾ ಪುತ್ರಿ. ಹಾಗೆ ಇಲ್ಲಿ ಪ್ರಾಣದಾತ್ರಿ, ಪ್ರಾಣವನ್ನು ಕೊಟ್ಟು ನಮ್ಮ ರಕ್ಷಣೆಯನ್ನು ಮಾಡುವಂಥವಳು ಅವಳು. ಪಂಚಾಶತ್ ಪೀಠ ರೂಪಿಣಿ. ಪಂಚಾಶತ್ ಅಂತ ಹೇಳಿದ್ರೆ 50 ಪೀಠಗಳಲ್ಲಿಯೂ ಅವಳು ಇದ್ದಾಳೆ. ಅಂದರೆ 51 ಶಕ್ತಿಪೀಠ ಇದೆ ಅಂತ ಹೇಳ್ತಾರೆ. ಶಕ್ತಿಪೀಠ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಸತಿ ಅಗ್ನಿ ಪ್ರವೇಶ ಮಾಡಿದ್ದಾಳೆ. ಅವಳ ಶವವನ್ನು ಹೊತ್ತುಕೊಂಡು ಶಿವ ಸಿಟ್ಟಿನಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದಾಗ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆ ದೇಹವನ್ನು ತುಂಡರಿಸ್ತಾನೆ. 51 ತುಂಡುಗಳಾಗಿವೆ ಅಂತ ನಮ್ಮ ಪುರಾಣ ಹೇಳುತ್ತೆ. ಇದು ಎಲ್ಲೆಲ್ಲಿಯೂ ಬೇರೆ ಬೇರೆ ಭಾಗ, ಬೇರೆ ಬೇರೆ ಅಂಗ, ಬೇರೆ ಬೇರೆ ಕಡೆ ಜಾಗದಲ್ಲಿ ಬಿದ್ದಿದೆ. ಆ ಜಾಗಗಳಿಗೆಲ್ಲ ಹೆಸರು ಶಕ್ತಿಪೀಠ ಅಂತ ಹೇಳಿ. ಹಾಗೆ 51 ಶಕ್ತಿಪೀಠಗಳಲ್ಲಿಯೂ ಅವಳಿದ್ದಾಳೆ. ಇಲ್ಲಿ 50 ಅಂತ ಇದೆ, 51 ಶಕ್ತಿಪೀಠ. ಆಮೇಲೆ ಇನ್ನೂ ಒಂದು ಅರ್ಥ ಅಂತ ಹೇಳಿದರೆ, ನಮ್ಮ ಷಟ್ ಚಕ್ರಗಳು ನಾವು ನೋಡಿದೆವು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ, ಆಜ್ಞಾ ಚಕ್ರ ಅಂತ ಹೇಳುವ ಷಟ್ ಚಕ್ರಗಳು, 6 ಚಕ್ರಗಳು. ಈ 6 ಚಕ್ರಗಳಲ್ಲಿ ಇರುವಂತಹ ದಳಗಳು 4. ಮೂಲಾಧಾರದಲ್ಲಿ 4, ಆಮೇಲೆ ಸ್ವಾಧಿಷ್ಠಾನ 6, ಮಣಿಪೂರ 10, ಆಮೇಲೆ ಅನಾಹತ 12,
ವಿಶುದ್ಧ ಚಕ್ರ 16, ಆಜ್ಞಾಚಕ್ರ 2. ಇದು ಎಲ್ಲ ದಳಗಳನ್ನು ಸೇರಿಸಿದರೆ 50 ದಳಗಳಾಗುತ್ತೆ. 50 ದಳಗಳಿಗೂ ಒಂದು ಪೀಠ ಅಂತ ಮಾಡಿದ್ದಾರೆ. ಹಾಗಾಗಿ ಪಂಚಾಶತ್ ಪೀಠ ರೂಪಿಣಿ. ಈ ಎಲ್ಲ ಪೀಠಗಳಲ್ಲಿಯೂ ಅವಳು ಇದ್ದಾಳೆ. ವಿಶೃಂಖಲಾ ವಿವಿಕ್ತಸ್ಥ ವೀರ ಮಾತಾ ವಿಯತ್ ಪ್ರಸೂಹು. ವಿಶೃಂಖಲಾ, ಶೃಂಖಲಾ ಅಂತ ಹೇಳಿದ್ರೆ ಸಂಕೋಲೆ, ಬಂಧನ, ಸರಪಳಿ. ನಮಗೆಲ್ಲರಿಗೂ ಸರಪಳಿ ಇದೆ, ಬಂಧನ ಇದೆ, ಸಂಕೋಲೆ ಇದೆ. ಯಾವುದರ ಬಂಧನ? ಗಂಡ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಸ್ನೇಹಿತರು. ಇಷ್ಟೇಯಾ? ನನ್ನ ಹೆಸರು, ನನ್ನ ಪ್ರತಿಷ್ಠೆ, ನನ್ನ ಪ್ರಸಿದ್ಧಿ, ನನ್ನ ಪ್ರೊಫೆಷನ್. ಎಷ್ಟೊಂದು ಬಂಧನಗಳು ನಮಗೆ, ಎಷ್ಟೊಂದು ಸಂಕೋಲೆಗಳನ್ನು, ಸರಪಳಿಗಳನ್ನು ನಾವೇ ಹಾಕಿಕೊಂಡಿದ್ದೇವೆ. ಅವಳು ಯಾವ ಸಂಕೋಲೆಯೂ ಇಲ್ಲ, ವಿಶೃಂಖಲ. ಯಾವ ಸಂಕೋಲೆಯೂ ಯಾವ ಸರಪಳಿಯೂ ಇಲ್ಲದವಳು ವಿಶೃಂಖಲ. ನಮಗೂ ಅವಳು ಹೇಳ್ತಿದ್ದಾಳೆ, ನೀವು ಹೀಗಾಗಬೇಕು, ಸಂಕೋಲೆಗಳನ್ನು ಒಂದೊಂದಾಗಿ ಕಳಚಬೇಕು. ಅಟ್ಲೀಸ್ಟ್ ಒಂದು ವಯಸ್ಸಾದಾಗಾದರೂ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ಬೇಕಷ್ಟೇ ಹೊರತು ನಾವು ಏನು ಮಾಡ್ತಾ ಇದ್ದೀವಿ? ವಯಸ್ಸಾದ ಹಾಗೆ ಇನ್ನೂ ಜಾಸ್ತಿ ಜಾಸ್ತಿ ಸಂಕೋಲೆಗಳನ್ನು ಸಿಕ್ಕಿಸಿಕೊಳ್ತಾ ಇದ್ದೇವೆ. ಕಡಿಮೆ ಮಾಡುವ ಪ್ರಯತ್ನವನ್ನು ಖಂಡಿತವಾಗಿಯೂ ಇದನ್ನು ಅರಿತ ಮೇಲಾದರೂ ಮಾಡಲೇಬೇಕು ನಾವೆಲ್ಲರೂ. ವಿವಿಕ್ತಸ್ಥ, ವಿವಿಕ್ತ ಅಂತ ಹೇಳಿದ್ರೆ ಯಾರು ಇಲ್ಲದ ಜಾಗ, ರಹಸ್ಯವಾದ ಜಾಗ. ರಹಸ್ಯವಾದ ಜಾಗದಲ್ಲಿ ಅವಳಿರ್ತಾಳಂತೆ. ಎಲ್ಲಿದೆ ರಹಸ್ಯವಾದ ಜಾಗ? ಹೃದಯ. ಯಾರು ಹೃದಯದಲ್ಲಿ ಏನಿದೆ ಅಂತ ನೋಡಕ್ಕೆ ಹೋಗೋದೇ ಇಲ್ಲ. ಅಲ್ಲಿ ಏನಿದೆ, ಇಲ್ಲಿ ಏನಿದೆ, ಅಲ್ಲಿ ಪಿಕ್ನಿಕ್ ಹೋಗೋಣ, ಇಲ್ಲಿ ಟ್ರಿಪ್ ಹೋಗೋಣ ಅಂತ ಹೋಗ್ತಾನೆ ಇರ್ತೀವಿ. ಬಾಹ್ಯದಲ್ಲೇ ತಿರುಗಾಡ್ತಾ ಇದ್ದೀವಿ. ಅಂತರಂಗದ ಪರಿಶೋಧನೆಯನ್ನು ನಾವು ಮಾಡುವಂಥವರಾಗಬೇಕು. ಯಾಕೆಂದರೆ ಇದರಲ್ಲಿ ಹೊರಗಡೆಯೂ ಇದ್ದಾಳೆ ಅವಳು. ಹಾಗಾದರೆ ಹೊರಗಡೆ ಇದ್ದಾಳೆ ಅಂತಾದರೆ ಮತ್ತೆ ಒಳಗಡೆ ಯಾಕೆ ನೋಡಬೇಕು ನಾವು? ಹೊರಗಡೆ ಕಾಣಬಾರ್ದಾ? ಅಷ್ಟು ಸುಲಭದಲ್ಲಿ ಸಿಗ್ತಾಳ ಕಾಣಕ್ಕೆ? ನಮಗೆ ಕಾಣೋದೇನು? ಆ ಮನುಷ್ಯ, ಈ ವ್ಯಕ್ತಿ, ಆ ವಸ್ತು, ಈ ವಸ್ತು ಅಂತ ತಾನೇ ಕಾಣೋದು ನಮಗೆ. ಯಾವುದಾದ್ರೂ ಒಂದು ವ್ಯಕ್ತಿಯಲ್ಲಿ ಜಗನ್ಮಾತೆ ಕಾಣ್ತಾಳ? ದೇವಸ್ಥಾನಕ್ಕೆ ಹೋದರೆ ವಿಗ್ರಹವನ್ನು ನೋಡಿದ್ರೂ ನಮಗೆ ಅವಳು ಕಾಣ ಸಿಗೋದಿಲ್ಲ. ನಮ್ಗೇನು ಕಾಣ್ತದೆ ಅಲ್ಲಿ? ಅವ್ರು ಯಾವ ಸೀರೆ ಉಟ್ಟುಕೊಂಡು ಬಂದಿದ್ದಾರೆ, ಇವ್ರು ಇವತ್ತು ಈ ಚೈನ್ ಹಾಕ್ಕೊಂಡು ಬಂದಿರೋ ಭಾರಿ ಚಂದ ಇದೆ. ನಮ್ಮ ಮನಸ್ಸೆಲ್ಲ ಈ ಥರದ್ರಲ್ಲೇ ಮುಳುಗಿ ಹೋಗಿರತ್ತೆ. ಹಾಗಾಗಿ ವಿವಿಕ್ತಸ್ಥ, ಯಾರು ಇಲ್ಲದ ಜಾಗದಲ್ಲಿ ಅವಳು ಇರುವಂಥವಳು. ಎಲ್ಲರೂ ಇರುವ ಜಾಗದಲ್ಲಿಯೂ ಇರುವವಳೆ. ಈಗ ಹೇಳೋದೇನೋ, ಯಾರು ಇಲ್ಲದ ಜಾಗದಲ್ಲಿ ಅವಳು ಇದ್ದಾಳೆ. ವೀರಮಾತ. ವೀರ ಅಂತ ಹೇಳೋದಕ್ಕೆ ನಾವು ಅರ್ಥ ಹಲವಾರು ಬಾರಿ ನೋಡಿದೆವು. ವೀರ ಅಂತ ಹೇಳಿದ್ರೆ ಒಂದು ಅರ್ಥ ಗಣೇಶ, ಗಣೇಶನ ತಾಯಿ. ಇನ್ನೊಂದು ವೀರ, ಎಲ್ಲರೂ ಯೋಧರು ಅಥವಾ ವೀರರು. ಅವರೆಲ್ಲರೂ ಕೂಡ ಅವಳನ್ನು ಆರಾಧನೆ ಮಾಡಿಯೇ ಯುದ್ಧ ರಂಗಕ್ಕೆ ಇಳಿತಾ ಇದ್ರು. ಹಾಗಾಗಿ ಅವಳು ವೀರಮಾತ, ಅವರೆಲ್ಲರನ್ನು ರಕ್ಷಣೆ ಮಾಡುವಂತಹ ತಾಯಿ. ಇದಲ್ಲದೆ ಇನ್ನೊಂದು ಅರ್ಥ ವೀರ ಅಂತ ಹೇಳಿದ್ರೆ, ಅಹಂಕಾರವನ್ನು ಕಿತ್ತೊಗೆದು ಬಿಸಾಡಬೇಕು ಅಂತ ಹೇಳಿ ಯುದ್ಧ ಮಾಡುವಂಥವರು ನಾವೆಲ್ಲರೂ. ಯಾರು ಈ ಪ್ರಯತ್ನವನ್ನು ಮಾಡ್ತಿದ್ದಾರೋ ನೋಡಿ, ಒಳಗಡೆ ನಮಗೆ ಯುದ್ಧ ನಡೀತಾ ಇರತ್ತೆ. ಇದರಲ್ಲಿ ನಾವು ಗೆಲ್ಲಬೇಕು. ಗೆಲ್ಲದೆ ಇದ್ರೂ ಪರವಾಗಿಲ್ಲ, ಪ್ರಯತ್ನವನ್ನು ಮಾಡ್ತಾ ಸಾಗಬೇಕು ಮುಂದಕ್ಕೆ. ಅಂಥ ಪ್ರಯತ್ನ ಮಾಡುವವರಿಗೆ ಹೆಸರು ವೀರ. ಅವರೆಲ್ಲರಿಗೂ ಮಾತೆಯಾಗಿ ರಕ್ಷಣೆಯನ್ನ ಮಾಡ್ತಾನೆ ಇರ್ತಾಳೆ ವೀರಮಾತಾ. ವಿಯತ್ ಪ್ರಸೂಹು, ವಿಯದಾದಿ ಜಗತ್ ಪ್ರಸೂಹು ಅಂತ ನೋಡಿದೀವಿ. ಅದೇ ಅರ್ಥ ಇಲ್ಲಿ. ವಿಯತ್ ಅಂತ ಹೇಳಿದ್ರೆ ಆಕಾಶ. ಆಕಾಶವನ್ನ ಸೃಷ್ಟಿ ಮಾಡಿದವಳು. ಪ್ರಸೂ ಅಂತ ಹೇಳಿದ್ರೆ ಪ್ರಸವಿಸಿದವಳು ಅಂದ್ರೆ ಸೃಷ್ಟಿ ಮಾಡಿದವಳು. ವಿಯತ್ ಪ್ರಸೂಹು. ಮುಕುಂದ ಮುಕ್ತಿ ನಿಲಯ ಮೂಲ ವಿಗ್ರಹ ರೂಪಿಣಿ. ಮುಕುಂದ, ಮುಕ್ತಿಯನ್ನ, ಮುಕ್ತಿದ ಅಂತ ಒಂದ್ಸಲ ನೋಡಿದೆವು. ಮುಕ್ತಿಯನ್ನ ಕೊಡುವಂಥವಳು, ಮೋಕ್ಷವನ್ನ ಎಲ್ಲರಿಗೂ ಪ್ರಸಾದಿಸುವಂಥವಳು ಮುಕುಂದ. ಹಾಗೆ ಮುಕ್ತಿ ನಿಲಯ, ಮುಕ್ತಿಯಲ್ಲಿ ಇರುವಂಥವಳು. ಮುಕ್ತಿಯೇ ಅವಳು. ಮುಕ್ತಿ ಅಂದ್ರೆ ಏನು? ಬೇಕು ಬೇಡಗಳಿಂದ ಬಿಡುಗಡೆ. ಈಗ ಏನಾಗಿದೆ? ಬೇಕು ಬೇಡಗಳ ನಡುವಿನ ಸಂಘರ್ಷವೇ ನಮ್ಮ ಜೀವನ ಆಗಿದೆ. ಇದು ಬೇಕು, ಇದು ಬೇಡ. ಈ ವ್ಯಕ್ತಿ ಬೇಕು, ಈ ವ್ಯಕ್ತಿ ಬೇಡ. ಈ ಪರಿಸ್ಥಿತಿ ಬೇಕು, ಈ ಪರಿಸ್ಥಿತಿ ಬೇಡ. ಈ ವಸ್ತು ಬೇಕು, ಈ ವಸ್ತು ಬೇಡ ಅಲ್ವೇ? ಇದರ ಮಧ್ಯದ ಸಂಘರ್ಷವೇ ನಮ್ಮ ಜೀವನ ಆಗಿಬಿಟ್ಟಿದೆ. ಈ ಬೇಕು ಬೇಡಗಳಿಂದ ಮುಕ್ತಿಯನ್ನ ಪಡೆದ್ರೆ, ನಾನು ನನ್ನದು ಅಂತ ಹೇಳೋದ್ರಿಂದ ಮುಕ್ತಿಯನ್ನ ಪಡೆದ್ರೆ ಅದಕ್ಕೆ ಹೆಸರು ಮೋಕ್ಷ. ಅಲ್ಲಿ ಅವಳಿದ್ದಾಳೆ. ಮುಕ್ತಿ ನಿಲಯ, ಮೂಲ ವಿಗ್ರಹ ರೂಪಿಣಿ. ಮೂಲ ವಿಗ್ರಹ ಅಂತ ಹೇಳಿದ್ರೆ ಎಲ್ಲದಕ್ಕೂ ಸೃಷ್ಟಿಗೆ ಕಾರಣ ಆದದ್ದು ಯಾರು? ಅವಳೇ ತಾನೆ. ಹಾಗಾಗಿ ಅವಳು ಮೂಲ ವಿಗ್ರಹ ರೂಪಿಣಿ. ಭಾವಜ್ಞ ಭವರೋಗಗ್ನಿ ಭವಚಕ್ರ ಪ್ರವರ್ತಿನಿ. ಭಾವಜ್ಞ
ಭಾವನೆಗಳು, ನಮ್ಮ ಎಲ್ಲ ಭಾವಗಳು. ನಾವು ಒಳಗಡೆ ಎಷ್ಟು ಕುದಿತಾ ಇದ್ರು ಕೂಡ ಹೊರಗಡೆಯಿಂದ ಒಂದು ಪ್ಲಾಸ್ಟಿಕ್ ನಗು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಕಂಡ್ರೆ ಒಳಗಡೆ ಅವರ ಮೇಲೆ ಎಷ್ಟು ಸಿಟ್ಟಿರುತ್ತೆ ನಮಗೆ. ಹೊರಗಡೆ ಮಾತ್ರ ಆಹಾ ಒಂದು ಆರ್ಟಿಫಿಷಿಯಲ್ ಒಂದು ನಗು ನಮ್ಮದು ಅಲ್ವೇ, ಅವರಿಗೆ ಅರ್ಥ ಆಗದೇ ಇರ್ಬೋದು. ಆದರೆ ಈ ಜಗನ್ಮಾತೆಗೆಲ್ಲ ಅರ್ಥ ಆಗತ್ತೆ. ನಮ್ಮ ಒಳಗಡೆ ಏನು ನಡೀತಾ ಇದೆ, ನಮ್ಮ ಭಾವನೆಗಳು ಏನಿದೆ, ಯಾವ ಭಾವನೆಯಿಂದ ನನ್ನ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಇದೆಲ್ಲವೂ ಅವಳಿಗೆ ತಿಳಿದಿದೆ. ಹಾಗಾಗಿ ಅವಳು ಭಾವಜ್ಞ. ಭವರೋಗಗ್ನಿ. ಭವ ಅಂತೇಳಿದರೆ ಸಂಸಾರ. ಈ ಸಂಸಾರದಲ್ಲಿರುವಂತಹ ರೋಗಗಳು, ರೋಗವು ಕಷ್ಟ ಕಾರ್ಪಣ್ಯಗಳು, ದುಃಖಗಳು, ದೌರ್ಭಾಗ್ಯಗಳು ಎಲ್ಲವನ್ನು ಸೇರಿ ಭವರೋಗ ಅಂತ ಹೇಳ್ತಾರೆ. ಭವರೋಗಗ್ನಿ. ಘ್ನ ಅಂತೇಳಿದರೆ ನಾಶ ಮಾಡುವಂಥವಳು, ಈ ಎಲ್ಲವನ್ನು ನಾಶ ಮಾಡುವಂಥವಳು. ಇನ್ನೊಂದು ಭವರೋಗ ಅಂತ ಹೇಳಿದರೆ ಮತ್ತೆ ಮತ್ತೆ ಹುಟ್ಟಿ ಬರುವಂಥದ್ದು. ಈ ದೇಹವನ್ನು ಬಿಟ್ಟು ಮತ್ತೆ ಇನ್ನೊಂದು ದೇಹಕ್ಕೆ ಪ್ರವೇಶವನ್ನು ಮಾಡ್ತೇವೆ ನಾವು. ಮತ್ತೆ ಆ ದೇಹದಲ್ಲಿ ಇದ್ದು ಮತ್ತೆ ಅಲ್ಲಿಂದ ಆ ದೇಹವನ್ನು ಬಿಟ್ಟು ಇನ್ನೊಂದು ದೇಹ, ಇದೇ ನಡೀತಾ ಇದೆ. ಇದು ಒಂದು ಭವರೋಗ, ಸಂಸಾರದ ರೋಗ ಇದು. ಇದನ್ನವಳು ನಾಶ ಮಾಡ್ತಾಳೆ. ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಚಾಪ್ಟರ್ ಕ್ಲೋಸ್ ಆಗ್ಬಿಡತ್ತೆ ಅಲ್ಲಿಗೆ. ಅಲ್ಲಿಂದ ನಾವು ಹೊರಗಡೆ ಬರ್ತೀವಿ. ಹಾಗಾಗಿ ಅವಳು ಭವರೋಗಗ್ನಿ. ಭವಚಕ್ರ ಪ್ರವರ್ತಿನಿ. ಇದು ಒಂದು ಚಕ್ರ ಅಲ್ವೇ? ಜನಿಸೋದು ಮತ್ತೆ ಸತ್ತು ಹೋಗೋದು, ಮತ್ತೆ ಇನ್ನೊಂದು ದೇಹ ಬರೋದು, ಮತ್ತೆ ಸತ್ತು ಹೋಗೋದು, ಮತ್ತೆ ಬರೋದು, ಮತ್ತೆ ಹೋಗೋದು, ಇದೇ ಥರ ನಡೀತಾ ಇರೋದು. ಇದೊಂದು ಚಕ್ರ. ಯಾಕೆ ಚಕ್ರ ಹೇಳ್ತಾರೆ? ಚಕ್ರ ಅಂತ ಹೇಳಿದ್ರೆ ಒಂದು ರೌಂಡ್ ಆಗಿದ್ದು ಅದು ಮುಗಿಯೋದೇ ಇಲ್ಲ, ಯಾವತ್ತು ಹೀಗೆ ಆಗ್ತಾನೇ ಇರತ್ತೆ. ಕೊನೆ ಇಲ್ಲದೆ ಇರುವಂಥದ್ದು ಇದು. ಆದರೆ ಇದಕ್ಕೂ ಒಂದು ಕೊನೆ ಇದೆ. ಅವಳನ್ನು ಪ್ರಾರ್ಥನೆ ಮಾಡಿದರೆ ಅವಳನ್ನ ಭವರೋಗಜ್ಞಿಯಾಗಿ ನಮ್ಮ ಎಲ್ಲ ಈ ಥರದ ರೋಗವನ್ನು ಈ ಚಕ್ರದಿಂದ ನಮ್ಮನ್ನು ಹೊರಗಡೆ ತಗೊಂಡು ಬರ್ತಾಳೆ. ಇವಳೇ ಈ ಭವಚಕ್ರವನ್ನು ನಡೆಸೋದು ಯಾರು? ಪ್ರವರ್ತಿನಿ ಅವಳೇ. ಈ ಚಕ್ರವನ್ನು ನಡೆಸುವಂಥವಳು ಅವಳೇ. ಚಕ್ರದಿಂದ ನಮ್ಮನ್ನು ಹೊರಗಡೆ ತಗೊಂಡು ಬರುವಂಥವಳು ಕೂಡ ಅವಳೇ. ಇನ್ನೊಂದು ಅರ್ಥ ಅಂತ ಹೇಳಿದ್ರೆ ಭವ ಅಂತ ಹೇಳಿದ್ರೆ ಶಿವ, ಚಕ್ರ ಅಂತ ಹೇಳಿದ್ರೆ ಮನಸ್ಸು. ಶಿವನ ಮನಸ್ಸಿಗೂ ಕೂಡ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಇವಳೇ ಅಂತೆ. ನಾವು ಹೆಚ್ಚಿನವರು ಹಾಗೆ ತಾನೇ ಮಾಡೋದು. ಗಂಡ ನಮ್ಮ ಕಂಟ್ರೋಲ್, ನಮ್ಮ ನಿಯಂತ್ರಣದಲ್ಲಿ ಇರಬೇಕು. ಏಳು ಅಂದರೆ ಹೇಳ್ಬೇಕು, ಕೂರು ಅಂದರೆ ಕೂರಬೇಕು. ಗಂಡ ಮಾತ್ರವಾ? ಮಕ್ಕಳು ಎಲ್ಲರೂ ಕೂಡ ನಾನು ಹೇಳಿದಾಗೆ ಕೇಳಬೇಕು. ಅದೊಂದು ಹೆಮ್ಮೆ. ಎಲ್ಲರೂ ನಾ ಹೇಳಿದಾಗೆ ಕೇಳ್ತಾರೆ, ಒಂದು ಗರ್ವ ನಮಗೆ ಅದೊಂದು. ಇದು ಭವಚಕ್ರ ಪ್ರವರ್ತಿನಿ. ಇನ್ನೊಂದು ಅರ್ಥ ಹೇಳಬೇಕು ಅಂತಾದರೆ ಭವ ಅಂತೇಳಿದರೆ ಶಿವ. ಈ ನಮ್ಮ ಚಕ್ರವನ್ನು, ಸಂಸಾರದ ಚಕ್ರವನ್ನು ನಮ್ಮನ್ನು ಶಿವನ ಹತ್ತಿರ ತೆಗೆದುಕೊಂಡು ಹೋಗುವಂಥವಳು ಕೂಡ ಅವಳೆ. ಗಾಡಿಯನ್ನು ಹೇಳ್ಕೊಂಡು ಹೋಗಬೇಕು ತಾನೆ, ಇದೊಂದು ಗಾಡಿ ನಮ್ಮದು. ಗಾಡಿಯನ್ನು ಎಳ್ಕೊಂಡು ಹೋಗುವವಳು ಕೂಡ ಅವಳೇ ಭವಚಕ್ರ ಪ್ರವರ್ತಿನಿ. ಛಂದಸ್ಸಾರ ಶಾಸ್ತ್ರಸಾರ ಮಂತ್ರಸಾರ ತಲೋದರಿ. ಛಂದಸ್, ಛಂದಸ್ ಅಂತ ಹೇಳಿದ್ರೆ ಈ ಪದಪುಂಜಗಳ ಒಂದು ಸುವ್ಯವಸ್ಥೆ. ನಾವಿವಾಗ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಅಥವಾ ಲಲಿತಾ ಸಹಸ್ರನಾಮ ಎಲ್ಲ ಹೇಳುವಂಥ ಒಂದು ಛಂದಸ್ಸಿಗೆ ಹೆಸರು ಅನುಷ್ಠುಪ್ ಛಂದಸ್. ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೀವಿ ನೋಡಿ, ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದ ವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದಃ. ಛಂದಸ್ಸದು, ಆ ಛಂದಸ್ಸಿನ ಹೆಸರು ಅನುಷ್ಠುಪ್ ಅಂತ. 7 ಛಂದಸ್ಸುಗಳಿವೆ. 2 ಥರದ ಛಂದಸ್ಸನ್ನು ನಾವು ಭಗವದ್ಗೀತೆಯಲ್ಲಿ ನೋಡಿದೆವು. ಒಂದು ಸ್ವಲ್ಪ ಉದ್ದಕ್ಕೆ ಬರ್ತದೆ, ಹಾಗೆ ಬರುವಂಥದ್ದು ತ್ರಿಷ್ಟುಪ್ ಛಂದಸ್. ಇಲ್ಲದೇ ಇದ್ರೆ ನಾರ್ಮಲ್ ಆಗಿರುವ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಅಂತ ಬರುವಂಥದ್ದು ಅನುಷ್ಠುಪ್ ಛಂದಸ್. ಈ ಛಂದಸ್ 7 ಛಂದಸ್ಸು ಇದೆ. ಇದು ಎಲ್ಲದರದ್ದು ಸಾರ, ಎಸ್ಸೆನ್ಸ್ ಅಂತ ಹೇಳ್ತೀವಿ. ಛಂದಸಾರ, ಹಾಗೆ ಶಾಸ್ತ್ರಸಾರ. ನಾನಾ ಥರದ ಶಾಸ್ತ್ರಗಳಿವೆ. ಏನು ಶಾಸ್ತ್ರ ಅಂತ ಹೇಳಿದರೆ ನಿಯಮಗಳಿರ್ಬೋದು, ಅಥವಾ ಬೋಧನೆಗಳಿರ್ಬೋದು, ಬೇರೆ ಬೇರೆ ಥರದ ಶಾಸ್ತ್ರಗಳಿವೆ, ಆಚಾರಗಳಿರ್ಬೋದು. ಎಲ್ಲದರದ್ದು ಸಾರ ಕೂಡ ಅವಳೇ. ಶಾಸ್ತ್ರಸಾರ, ಮಂತ್ರಸಾರ. ಯಾವುದೇ ಮಂತ್ರ ತಗೊಂಡ್ರು ಅದರಲ್ಲಿ ಇರುವಂಥವಳು ಅವಳೇ. ಅದರ ಸಾರ ನಾವು ಕೆಲವು ಹೇಳ್ತೀವಿ ಇದು ಭಾರಿ ಪವರ್ಫುಲ್ ಅಂತೇಳಿ, ಅದರಲ್ಲಿಯೂ ಅವಳೇ ಇರೋದು. ಇನ್ನೊಂದು ಏನೋ ಗೊತ್ತಿಲ್ಲ, ಒಬ್ಬರು ಓದಿ ಅಂತ ಹೇಳಿದ್ರೆ ನಾವು ಓದ್ತಿದ್ದೀನಿ, ಅದರ ಸಾರವೂ ಅವಳೇ. ಯಾವುದೇ ಮಂತ್ರ ತಗೊಂಡ್ರು ಅದರ ಸಾರ ಅವಳೇ. ತಲೋದರಿ, ತಲೋದರಿ ಉದರ ಅಂತ ಹೇಳಿದರೆ ಹೊಟ್ಟೆ, ತಲೋದರಿ ಅಂತ ಹೇಳಿದ್ರೆ ತೆಳ್ಳಗೆ ಹೊಟ್ಟೆ ಇರುವಂಥವಳು. ಸಣ್ಣ ಹೊಟ್ಟೆ ಅಂತ ಹೇಳಿದರೆ
ಏನರ್ಥ ಅಂತ ನಾವು ನೋಡಿದ್ದೇವೆ ಒಂದ್ಸಲ. ಅಂದರೆ ನಾನು ನನ್ನದು ಅಂತ ಹೇಳುವ ಅಹಂಕಾರ ಇಲ್ಲದೆ ಇರುವಂಥದ್ದು, ಇದು ತಲೋದರಿ. ಉದಾರ ಕೀರ್ತಿರುದ್ಧಾಮ ವೈಭವ ವರ್ಣರೂಪಿಣಿ. ಉದಾರ ಕೀರ್ತಿ, ಕೀರ್ತಿ ಹೇಗಿರುವ ಕೀರ್ತಿ ಕೊಡ್ತಾಳಂತೆ ಭಕ್ತರಿಗೆ. ಉದಾರವಾಗಿ ತಗೊಳ್ಳಿ 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 ಅಂತೇಳಿ ಎಲ್ಲರಿಗೆ ಭಕ್ತರಿಗೆ ಕೀರ್ತಿಯನ್ನ ಕೊಡುವಂಥವಳು ಅವಳು, ಉದಾರ ಕೀರ್ತಿ. ಹಾಗೆಯೇ ಅವಳು ಕೂಡ ತುಂಬ ಪ್ರಸಿದ್ಧಿಯನ್ನು ಪಡೆದಂಥವಳು. ಯಾರಿಗೆ ಗೊತ್ತಿಲ್ಲ ಹೇಳಿ? ಈ ನಮ್ಮ ಜಗನ್ಮಾತೆಯ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ಹಾಗಾಗಿ ಅವಳು ಪ್ರಸಿದ್ಧಿಯನ್ನು ಪಡೆದಂಥವಳು, ಉದಾರ ಕೀರ್ತಿ. ಉದ್ದಾಮ ವೈಭವ, ಎಲ್ಲೆಲ್ಲಿ ನಾವು ಉತ್ ಅಂತ ಶಬ್ದ ಬರುತ್ತೋ ಶ್ರೇಷ್ಠ ಅಂತ ಅರ್ಥ. ಈಗ ಅಂತ ಕೂಡ ಬರುತ್ತೆ, ಪ್ರದೀಪ, ಪ್ರಕಾಶ, ಪ್ರ ಬರೋದೆಲ್ಲ ಶ್ರೇಷ್ಠ. ಹಾಗೆ ಉತ್ ಅಂತ ಹೇಳಿದ್ರೆ ಕೂಡ ಶ್ರೇಷ್ಠ. ಉತ್ ಧಾಮ, ಧಾಮ ಅಂತ ಹೇಳಿದ್ರೆ ಬಳ್ಳಿ, ಹಗ್ಗ. ಯಶೋದೆ ಕೃಷ್ಣ ತುಂಬ ತಂಟೆ ಮಾಡಿದಾಗ ಅವನ ಹೊಟ್ಟೆಗೆ ಬಳ್ಳಿಯನ್ನು ಕಟ್ಟಿ ಹಿಡ್ಕೊಳ್ತಾ ಇದ್ಲಂತೆ. ಎಲ್ಲಿ ಇಷ್ಟೇ ನಾವು ದನವನ್ನೆಲ್ಲ ಕಟ್ಟೋದಿಲ್ವ ಒಂದು ಗೂಟಕ್ಕೆ, ಹಾಗೆ. ಅದಕ್ಕೆ ಅವನಿಗೆ ಹೆಸರು ದಾಮೋದರ, ಉದರಕ್ಕೆ ಬಳ್ಳಿಯನ್ನ ಕಟ್ಟಿದಂಥದ್ದು, ಇದಕ್ಕೆ ದಾಮೋದರ ಅಂತ. ಹಾಗೆ ಇಲ್ಲಿ ಧಾಮ ವೈಭವ, ಉದ್ದಾಮ ವೈಭವ. ಧಾಮ ಅಂತ ಹೇಳಿದ್ರೆ ಬಳ್ಳಿ, ಉದ್ದಾಮ ಅಂತ ಹೇಳಿದ್ರೆ ಶ್ರೇಷ್ಠವಾದ ಬಳ್ಳಿ. ಯಾವುದಿದು ಶ್ರೇಷ್ಠವಾದ ಬಳ್ಳಿ? ಆ ವೈಭವ, ಆ ಬಳ್ಳಿಯ ವೈಭವ ಏನಿದೆ, ಇದು ನಮ್ಮನ್ನೆಲ್ಲ ಅವಳು ಈ ಒಂದು ಹಗ್ಗದಲ್ಲಿ ಕಟ್ಟಿಕೊಂಡಿದ್ದಾಳೆ. ನಾವೆಲ್ಲರೂ ಅವಳನ್ನು ಸೇರಿಕೊಂಡೇ ಇದ್ದೇವೆ. ಇದು ಅವಳ ವೈಭವ, ಉದ್ದಾಮ ವೈಭವ. ವರ್ಣರೂಪಿಣಿ, ಎಲ್ಲ ವರ್ಣ. ಒಂದು ವರ್ಣ ಅಂತ ಹೇಳಿದರೆ ಬಣ್ಣಗಳು ಅಂತ ಇದೆ, ಇನ್ನೊಂದು ವರ್ಣ ಅಂತ ಹೇಳಿದರೆ ಅಕ್ಷರಗಳು. ಎಲ್ಲ ಅಕ್ಷರಗಳು ಕೂಡ ಅವಳೇ. ಜನ್ಮ ಮೃತ್ಯು ಜರಾತಪ್ತ ಜನ ವಿಶ್ರಾಂತಿದಾಯಿನಿ. ಜನ್ಮ ಮೃತ್ಯು ಜರ, ಹುಟ್ಟೋದು ಮತ್ತೆ ವೃದ್ಧಾಪ್ಯ ಬರೋದು, ಸತ್ತು ಹೋಗೋದು, ಮತ್ತೆ ಹುಟ್ಟೋದು, ವೃದ್ಧಾಪ್ಯ, ಸತ್ತು ಹೋಗೋದು, ಇದೆಲ್ಲ ಒಂದು ಚಕ್ರದಾಗಿ ಇದ್ದಾಗ ಎಷ್ಟು ಸುಸ್ತಾಗ್ಬಿಡತ್ತೆ ನಮಗೆ ಅಲ್ವೇ? ಒಂದು ವೃದ್ಧಾಪ್ಯ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಬರ್ತಾರೆ, ಎಷ್ಟೊಂದು ಜನ ಎಷ್ಟೊಂದು ಕಷ್ಟ ಬರ್ತಾರೆ. ಹಾಗಿದ್ದಾಗ ಈ ಜರ ತಪ್ತ, ಇದಕ್ಕಿಂತ ತಪ್ತರಾಗಿದ್ದಾರೆ ಕಷ್ಟ ಬಂದಿರುವಂತಹ ಜನರಿಗೆ ವಿಶ್ರಾಂತಿದಾಯಿನಿ, ವಿಶ್ರಾಂತಿಯನ್ನು ಕೊಡ್ತಾಳೆ. ಹೇಗೆ ವಿಶ್ರಾಂತಿ ಕೊಡ್ತಾಳೆ? ಮೋಕ್ಷವನ್ನು ಕೊಟ್ಟು. ಮತ್ತೆ ಪುನಃ ಈ ಕಷ್ಟಗಳು ನಮಗೆ, ಈ ದೌರ್ಭಾಗ್ಯಗಳು ನಮಗೆ ಇಲ್ವೇ ಇಲ್ಲ, ಮತ್ತೆ ಅದು ವಿಶ್ರಾಂತಿ ಅಲ್ವೇ? ಹಾಗಾಗಿ ಜನ್ಮ ಮೃತ್ಯು ಜರಾತಪ್ತ ಜನ ವಿಶ್ರಾಂತಿದಾಯಿನಿ. ಸರ್ವೋಪನಿಷದುದ್ಘುಷ್ಟ ಶಾಂತ್ಯತೀತ ಕಲಾತ್ಮಿಕ. ಸರ್ವ ಉಪನಿಷತ್ ಉದ್ಘುಷ್ಟ. ಉತ್ ಅಂತ ಬಂತು ನೋಡಿ ಇಲ್ಲಿ. ಉತ್ ಅಂತ ಹೇಳಿದ್ರೆ ಶ್ರೇಷ್ಠವಾದ, ಉದ್ಘೋಷ, ವೇದ ಘೋಷ, ವೇದ ಉದ್ಘೋಷ ಅಂತ ಹೇಳ್ತೀವಿ. ಘೋಷ ಅಂತ ಹೇಳಿದ್ರೆ ದೊಡ್ಡಕ್ಕೆ ಹೇಳುವಂಥದ್ದು, ಘೋಷಣೆ ಮಾಡುವಂಥದ್ದು. ಉದ್ಘೋಷ ಅಂತ ಹೇಳಿದ್ರೆ ಅದರಲ್ಲಿಯೂ ಶ್ರೇಷ್ಠವಾದದ್ದು. ಹಾಗೆ ಇಲ್ಲಿ ಸರ್ವ ಉಪನಿಷತ್ತು ಏನು ಮಾಡತ್ತಂತೆ, ಎಲ್ಲ ಉಪನಿಷತ್ತುಗಳು ಜೋರಾಗಿ ಘೋಷಣೆ ಮಾಡ್ತಾ ಇರೋದು ಏನು? ಈ ಪರಬ್ರಹ್ಮ ತತ್ವವೇ. ಇದನ್ನು ಕೂಡ ನಾವು ನೋಡಿದೆವು. ವೇದವನ್ನ ಸಂಹಿತ, ಆರಣ್ಯ, ಬ್ರಾಹ್ಮಣ, ಉಪನಿಷತ್ ಅಂತ 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಕೊನೆಯದಾಗಿ ಬರುವಂಥದ್ದು ಉಪನಿಷತ್. ಅದಕ್ಕೆ ವೇದಾಂತ ಅಂತ ಹೆಸರು. ಅಂತದಲ್ಲಿ, ವೇದದ ಅಂತದಲ್ಲಿ ಬರುವಂತಹ ಭಾಗವೇ ಉಪನಿಷತ್. ಈ ಉಪನಿಷತ್ತಿನಲ್ಲಿ ನೀವು ಈ ಪೂಜೆ ಮಾಡಿ, ಆ ಪೂಜೆ ಮಾಡಿ ಅಂತ ಏನು ಹೇಳೋದೇ ಇಲ್ಲ. ಎಷ್ಟೊಂದು 108 ಉಪನಿಷತ್, 110 ಉಪನಿಷತ್ತುಗಳಿವೆ ಅಂತೆ. ಅದರಲ್ಲಿ 10 ಉಪನಿಷತ್ತು ತುಂಬ ಮುಖ್ಯವಾದದ್ದು. ಯಾವುದೇ ಉಪನಿಷತ್ತು ತಕ್ಕೊಂಡ್ರು ಅದರಲ್ಲಿ ಇರೋದು ಏನು? ಪರಬ್ರಹ್ಮನ ಬಗ್ಗೆ ಇರುವಂಥದ್ದು, ಪರಬ್ರಹ್ಮ ತತ್ವದ ಬಗ್ಗೆ ಇರುವಂಥದ್ದು. ಹಾಗಾಗಿ ಎಲ್ಲ ಉಪನಿಷತ್ತುಗಳು ಜೋರಾಗಿ ಹೇಳಿಕೊಳ್ತಾ ಇದೆ ಯಾವುದರ ಬಗ್ಗೆ? ನಿನ್ನ ಬಗ್ಗೆ. ಸರ್ವೋಪನಿಷದುದ್ಘುಷ್ಟ ಶಾಂತ್ಯತೀತ ಕಲಾತ್ಮಿಕ, ಇದು ಒಂದು ನಾಮ. ಶಾಂತ್ಯತೀತ ಕಲಾತ್ಮಿಕ, ಶಾಂತಿ ಅತೀತ, ಶಾಂತಿಯನ್ನು ಮೀರಿ, ಕಲಾತ್ಮಿಕ, ಆ ಕಲೆಯ ಆತ್ಮಿಕ, ಶಾಂತಿಯನ್ನು ಮೀರಿದಂಥದ್ದು ಅಂದರೆ ಆ ಮೋಕ್ಷ. ಗಂಭೀರ ಗಗನಾಂತಸ್ಥ ಗರ್ವಿತ ಗಾನಲೋಲುಪ. ಗಂಭೀರ, ಗಂಭೀರ ಅಂತೇಳಿ ನಮಗೆ ಗೊತ್ತಿದೆ, ಒಂದು ಚೆಲ್ಲಾಗಿ ಆಡೋದಲ್ಲ, ಸ್ವಲ್ಪ ಗಂಭೀರವಾಗಿರುವಂಥದ್ದು, ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಗಂಭೀರ ಅಂತ ಹೇಳಿದ್ರೆ ಆಳವಾಗಿರುವಂಥದ್ದು, ಗಂಭೀರವಾದ ಸಮುದ್ರ. ಜಲಾಶಯಕ್ಕೂ ಗಂಭೀರ ಅಂತ ಹೆಸರಿದೆ, ರಿಸರ್ವಾಯರ್. ಜಲಾಶಯ ಏನು ಮಾಡುತ್ತೆ? ನೀರನ್ನು ಸೇರಿಸಿ ಇಟ್ಟುಕೊಂಡು ನಮಗೆ ಬೇಕಾದಾಗ ಆ ನೀರನ್ನು ಕೊಡುವಂಥದ್ದು, ಇದು ಜಲಾಶಯ. ಹಾಗಾಗಿ ಅದಕ್ಕೆ ಗಂಭೀರ ಅಂತ ಹೇಳಿದ್ರೆ ಜಲಾಶಯ ಅಂತ ಕೂಡ ಅರ್ಥ ಇದೆ. ಗಗನಾಂತಸ್ಥ,
ಗಗನ ಆಕಾಶ. ಪಂಚಭೂತಗಳಲ್ಲಿ ಅತೀ ಸೂಕ್ಷ್ಮವಾದದ್ದು ಆಕಾಶ. ಆಕಾಶದಲ್ಲಿ ಅವಳಿದ್ದಾಳೆ. ಆಕಾಶ ಇಲ್ಲದೆ ಆದರೂ ಕೂಡ ಅವಳಿದ್ದಾಳೆ. ಅಂದರೆ ಅದಕ್ಕಿಂತಲೂ ಆಕಾಶಕ್ಕಿಂತಲೂ ಸೂಕ್ಷ್ಮವಾದವಳು ಅವಳು. ಗಗನಾಂತಸ್ಥ ಗರ್ವಿತ. ಇಲ್ಲಿ ಗರ್ವಿತ ಅಂತ ಹೇಳಿದ್ರೆ ಏನೋ ನಮ್ಮ ಹಾಗೆ ಗರ್ವ ಪಡೋಳಲ್ಲ, ಆತ್ಮವಿಶ್ವಾಸ ಇರುವಂಥವಳು. ಇಲ್ಲಿ ಗರ್ವ ಅಂತ ಹೇಳಿದ್ರೆ ನೆಗೆಟಿವ್ ಆಸ್ಪೆಕ್ಟ್ ಇಂದ ಅಲ್ಲ, ಪಾಸಿಟಿವ್ ಸೈಡಿಂದ ಆತ್ಮವಿಶ್ವಾಸ ಇರುವಂಥವಳು. ಗಾನಲೋಲುಪ. ಗಾನದ ಸವಿಯನ್ನ ಸವಿಯುವವಳು. ಯಾವತ್ತೂ ಕೂಡ ಸಂಗೀತ ಭಜನೆ ಅಂತ ಹೇಳಿದ್ರೆ ಅವಳಿಗೆ ತುಂಬ ಇಷ್ಟ. ಗಾನಲೋಲುಪ. ಕಲ್ಪನಾರಹಿತ ಕಾಷ್ಠ ಅಕಾಂತ ಕಾಂತಾರ್ಧ ವಿಗ್ರಹ. ಕಲ್ಪನಾರಹಿತ. ಕಲ್ಪನೆಗಳು, ಐಡಿಯಾ. ನಮಗೆಲ್ಲಾದರೆ ಕಲ್ಪನೆ ಮಾಡಬೇಕು ನಾವು. ನಾಳೆ ನಾನು ಹೀಗೆ ಮಾಡ್ತೀನಿ, ಹಾಗಾದರೆ ಹೀಗಾಗತ್ತೆ ಅಂತೆಲ್ಲ ಕಲ್ಪನೆಯನ್ನು ಮಾಡಿ ಆಮೇಲೆ ಒಂದು ಕೆಲಸವನ್ನು ಮಾಡುವಂಥದ್ದು. ಅವಳಿಗೆ ಯಾಕೆ ಕಲ್ಪನೆ? ಹಾಗಾಗಿ ಅವಳು ಕಲ್ಪನಾರಹಿತಳು. ಕಲ್ಪನಾರಹಿತ ಕಾಷ್ಠ. ಕಾಷ್ಠ ಅಂತ ಹೇಳಿದ್ರೆ ಒಂದರ್ಥ ಗುರಿ. ಅವಳೇ ನಮ್ಮ ಗುರಿ. ಒಂದು ಗುರಿ ಅಂತ ಅರ್ಥ. ಇನ್ನೊಂದು ಕಟ್ಟಿಗೆ, ದಿಮ್ಮಿ, ಕಟ್ಟಿಗೆ, ಇದಕ್ಕೆಲ್ಲ ಕಾಷ್ಟ ಅಂತ ಹೇಳ್ತೀವಿ ನೋಡಿ. ಈ ಶವವನ್ನ ಕಾಷ್ಟಕ್ಕೆ ಹಾಕೋದು ಅಂತ ಹೇಳ್ತೀವಿ ನಾವು. ಅದು ಕಟ್ಟಿಗೆಯಲ್ಲಿ ಇರಿಸುವಂಥದ್ದು. ಹಾಗಾಗಿ ಕಾಷ್ಠ. ಯಾವುದೇ ತಗೊಂಡ್ರು ಅದು ಅವಳೇ. ಅದು ಕಟ್ಟಿಗೆ ಇರ್ಬೋದು ಅಥವಾ ನಮ್ಮ ಗುರಿಯಂತೂ ಖಂಡಿತ ಅವಳೇ. ಆಮೇಲೆ ದಿಕ್ಕು ಅಂತ ಕೂಡ ಅರ್ಥ ಇದೆ. ಯಾವ ದಿಕ್ಕಿನಲ್ಲಿ ನೋಡಿದ್ರು ಅವಳೇ ಇರೋದು. ದಿಕ್ಕೇ ಅವಳು. ಪ್ರತಿಯೊಂದು ದಿಕ್ಕು ಕೂಡ ವಿಶ್ವತೋಮುಖಿ, ಸರ್ವತೋಮುಖಿ, ಎಲ್ಲಿ ನೋಡಿದ್ರು ಅವಳೇ ಕಾಣುವಂಥದ್ದು. ಹಾಗಾಗಿ ಕಾಷ್ಠ. ಅಕಾಂತ. ಅಕಾಂತ ಅಂತ ಹೇಳಿದ್ರೆ, ನಾವು ಕಾಂತ ಅಂತ ಹೇಳಿದ್ರೆ ನಾವು ನೋಡಿದೆವು ಅಂದರೆ ಶೈನಿಂಗ್ ಇರೋದು ಅಂತ. ಇಲ್ಲಿ ಅಕಾಂತ ಅಂದರೆ ಶೈನಿಂಗ್ ಇಲ್ಲ ಅಂತಲ್ಲ. ಇಲ್ಲಿ ಅಕಾಂತ ಅಂತ ಹೇಳಿದರೆ ನಮ್ಮ ಪಾಪಗಳನ್ನು ನಾಶ ಮಾಡುವಂಥವಳು. ಹಾಗಾಗಿ ಅವಳಿಗೆ ಅಕಾಂತ. ಕಾಂತಾರ್ಧ ವಿಗ್ರಹ. ಇಲ್ಲಿ ಕಾಂತ ಅಂತ ಹೇಳಿದ್ರೆ ಪರಮೇಶ್ವರ. ಪರಮೇಶ್ವರನ ಅರ್ಧ ಭಾಗ ಅವಳು. ಅರ್ಧನಾರೀಶ್ವರ ತತ್ವ ನಮಗೆ ಗೊತ್ತಿದೆ. ಹಾಗೆ ಇಲ್ಲಿ ಕಾಂತಾರ್ಧ ವಿಗ್ರಹ. ಕಾರ್ಯಕಾರಣ ನಿರ್ಮುಕ್ತ ಕಾಮಕೇಲಿತ ರಂಗಿತ. ಕಾರ್ಯಕಾರಣ ನಿರ್ಮುಕ್ತ. ಕಾರ್ಯ ಮತ್ತೆ ಕಾರಣ. ನಾವೀಗ ಈ ಒಂದು ಕೆಲಸ, ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೇವೆ ಅಂತ ಆದರೆ ಅದು ನಾವು ಹಿಂದೆ ಯಾವುದೋ ಮಾಡಿರುವಂಥ ಕಾರ್ಯದ ಫಲ. ಅದಕ್ಕೊಂದು ಕಾರಣ ಇದೆ. ನಾವು ಜನ್ಮ ತಾಳೋದಕ್ಕೂ ಕಾರಣ ಇದೆ. ನಾವು ಹೀಗೊಂದು ಕೈ ಮಾಡಬೇಕು ಅಂದರೆ ಅದಕ್ಕೂ ಒಂದು ಕಾರಣ ಇದೆ. ಏನು ಕಾರಣ? ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಹಿಂದೆ ಭೂತಕಾಲದಲ್ಲಿ ಮಾಡಿರುವಂತಹ ಯಾವುದೋ ಒಂದು ಕಾರ್ಯದ ಪರಿಣಾಮ ನಾವು ಈಗ ಮಾಡ್ತಾ ಇರುವ ಕೆಲಸ. ಹಾಗೆಯೇ ಈಗ ಮಾಡ್ತಾ ಇರುವ ಕೆಲಸ ಮುಂದೆ ಪರಿಣಾಮ ಆಗಿ ಇದು ಕಾರಣ ಆಗತ್ತೆ. ಅದು ಕಾರ್ಯ ಆಗತ್ತೆ, ಇದು ಕಾರಣ ಆಗತ್ತೆ. ಅರ್ಥ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತೇವೆ ಇಂಗ್ಲಿಷಲ್ಲಿ. ಒಂದು ಕಾರಣ, ಇನ್ನೊಂದು ಕಾರ್ಯ. ಯಾವುದು ಆಗ್ತಾ ಇದೆಯೋ ಅದು ಕಾರ್ಯ. ಅದಕ್ಕೆ ಕಾರಣ ಏನು? ಖಂಡಿತ ಕಾರಣ ಇಲ್ಲದೆ ಯಾವುದು ಏನೂ ನಡೆಯೋದಿಲ್ಲ. ಆದರೆ ಅವಳಿಗೆ ಎರಡೂ ಇಲ್ಲ, ಕಾರ್ಯವೂ ಇಲ್ಲ, ಕಾರಣವೂ ಇಲ್ಲ. ಇನ್ನೊಂದು ಅರ್ಥ ಅಂತ ಹೇಳಿದರೆ, ಕಾರಣ ಅಂತ ಹೇಳಿದರೆ ಒಂದು ಸೋರ್ಸ್ ಆಗಿ ಮೂಲವಾಗಿ ಇರುವಂಥದ್ದು. ಕಾರ್ಯ ಅಂತ ಹೇಳಿದರೆ ಅದರಿಂದ ಬರುವಂಥ ಒಂದು ಪ್ರಾಡಕ್ಟ್. ಒಂದು ಉದಾಹರಣೆಗೆ ಹೇಳಬೇಕು ಅಂತ ಆದರೆ ಚಿನ್ನ ಅಂತ ಹೇಳೋದು ಕಾರಣ. ಈ ನಾವು ಬೇರೆ ಬೇರೆ ಥರದ ಚೈನ್ ಮಾಡ್ತೇವೆ, ಉಂಗುರ ಮಾಡ್ತೇವೆ, ಓಲೆ ಮಾಡಿಸ್ಕೊಳ್ತೇವೆ, ಇದೆಲ್ಲವೂ ಕಾರ್ಯಗಳು. ಇದು ಆಮೇಲೆ ಮತ್ತೆ ತತ್ವಬೋಧದಲ್ಲಿ ನಾವು ಅದನ್ನ ತಿಳ್ಕೊಳ್ಳೋಣ. ಇದರಲ್ಲಿ ಈಗ ಅವಳಿಗೆ ಅದು ಎರಡೂ ಇಲ್ಲ, ಕಾರ್ಯವೂ ಇಲ್ಲ, ಕಾರಣವೂ ಇಲ್ಲ. ಕಾಮಕೇಲಿತ ರಂಗಿತ. ಇಲ್ಲಿ ಕಾಮಕೇಲಿತ ರಂಗಿತ ಅಂತ ಹೇಳಿದರೆ ಈ ವಿಶ್ವವನ್ನ ತನಗೆ ಬೇಕಾದ ಹಾಗೆ ಸೃಷ್ಟಿ ಮಾಡಿ ಅದನ್ನು ಲೀಲಾಜಾಲವಾಗಿ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡಿ ಸಂತೋಷವನ್ನು ಪಡುವಂಥವಳು ಕಾಮಕೇಲಿತ ರಂಗಿತ. ಇನ್ನೊಂದು ಅರ್ಥ ಅಂತ ಹೇಳಿದರೆ ಶಿವನ ಜೊತೆ ಸಹಧರ್ಮಿಣಿಯಾಗಿ ಜೀವನದಲ್ಲಿ ರಮಿಸುವಂಥವಳು ಕಾಮಕೇಲಿತ ರಂಗಿತ. ಕನಕ ತಾಟಂಕ ಲೀಲಾ ವಿಗ್ರಹಧಾರಿಣಿ. ಕನಕ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಬಂಗಾರ. ಕನತ್ ಅಂತ ಹೇಳಿದ್ರೆ ಶೈನ್ ಆಗ್ತಾ ಇರೋದು,
ಭಾರೀ ಚಂದದಲ್ಲಿ ಶೈನ್ ಆಗ್ತಾ ಇರುವ ಚಿನ್ನ, ಅದರಿಂದ ಮಾಡಿರುವಂತಹ ತಾಟಂಕ. ತಾಟಂಕ ಅಂತ ಹೇಳಿದ್ರೆ ದೊಡ್ಡ ಕಿವಿಯ ಓಲೆ. ಅವಳ ತಾಟಂಕದ ಮಹಿಮೆಯನ್ನ ಆದಿಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ 28ನೇ ಶ್ಲೋಕದಲ್ಲಿ ಹೇಳುತ್ತಾರೆ. ಸುಧಾಮಪ್ಯ ಸ್ವಾದ್ಯ ಪ್ರತಿಭಯ ಜರಾ ಮೃತ್ಯು ಹರಿಣಿ, ಕೊನೆಯಲ್ಲಿ ತವ ಜನನಿ ತಾಟಂಕ ಮಹಿಮಾ ಅಂತ ಬರುತ್ತೆ. ಶಿವ ವಿಷವನ್ನ ಹಾಲಾಹಲವನ್ನ ಸ್ವೀಕಾರ ಮಾಡ್ತಾನೆ ಪ್ರಪಂಚಕ್ಕೋಸ್ಕರ. ದೇವತೆಗಳು ರಾಕ್ಷಸಿಗೋಸ್ಕರ ಸಮುದ್ರ ಮಥನ ನಡೆದಾಗ ಅಲ್ಲಿ ಬರುವಂತಹ ಹಾಲಾಹಲವನ್ನ ಸ್ವೀಕಾರ ಮಾಡ್ತಾನೆ. ಶಂಕರಾಚಾರ್ಯ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆ ಹಾಲಾಹಲವನ್ನ ಅವನು ಸ್ವೀಕಾರ ಮಾಡಿದ್ರೂ ಆ ಪರಮಶಿವನಿಗೆ ಏನೂ ಆಗಲೇ ಇಲ್ಲ. ಯಾಕೆ? ಅದು ನಿನ್ನ ತಾಟಂಕದ ಮಹಿಮೆ ಅಂತ ಹೇಳ್ತಾರೆ ಆದಿಶಂಕರಾಚಾರ್ಯರು. ಅಷ್ಟು ಶಕ್ತಿ ಇದೆ ಈ ಜಗನ್ಮಾತೆಯ ಕಿವಿಯೋಲೆಗೆ. ಕನತ್ ಕನಕ ತಾಟಂಕ ಲೀಲಾ ವಿಗ್ರಹಧಾರಿಣಿ. ಲೀಲಾ ವಿಗ್ರಹ ತನ್ನ ಲೀಲೆಗೆ ಬೇಕಾಗಿ ಬೇರೆ ಬೇರೆ ರೂಪವನ್ನ ತಾಳ್ತಾಳೆ. ಬಹುರೂಪ ಅಂತ ನೋಡಿದೆವು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಬೇಕಾದಾಗ ಯಾವಾಗ ಅಧರ್ಮ ವೃದ್ಧಿಯಾಗಿ ಧರ್ಮ ಕ್ಷೀಣ ಆಗುತ್ತೋ ಆಗ ಮತ್ತೆ ಮತ್ತೆ ನಾನು ಜನ್ಮ ತಗೊಳ್ತೇನೆ, ಅವತಾರದಲ್ಲಿ ಬರ್ತೇನೆ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ. ಅದೇ ಅರ್ಥ ಇಲ್ಲಿ ಲೀಲಾ ವಿಗ್ರಹಧಾರಿಣಿ. ಅಜಾಕ್ಷಯ ವಿನಿರ್ಮುಕ್ತ ಮುಗ್ಧ ಕ್ಷಿಪ್ರ ಪ್ರಸಾದಿನಿ. ಅಜ ಜನ್ಮ ಇಲ್ಲದವಳು, ಅಜ ಅಂತ ಹೇಳಿದ್ರೆ ಜನ್ಮ ಇಲ್ಲದವಳು. ಇನ್ನೊಂದು ಯಾವುದೇ ಅಜ್ಞಾನ ಇಲ್ಲದವಳು. ಕ್ಷಯ ವಿನಿರ್ಮುಕ್ತ, ಕ್ಷಯ ಇಲ್ಲ, ಅವಳಿಗೆ ದೇಹವೇ ಇಲ್ಲ, ಹಾಗಾಗಿ ಕ್ಷಯವಾಗೋದು ಹೇಗೆ? ನಮ್ಗಾದ್ರೆ ಕ್ಷಯ ಆಗ್ತಾ ಹೋಗತ್ತೆ. ವೃದ್ಧಿ ಅದೂ ಇಲ್ಲ, ಕ್ಷಯ ವೃದ್ಧಿ ವಿನಿರ್ಮುಕ್ತ ಅಂತ ಒಂದ್ಸಲ ನೋಡಿದೆವು. ಈಗ ಇಲ್ಲಿ ಕ್ಷಯ ವಿನಿರ್ಮುಕ್ತ ಅಂತ ಹೇಳ್ತಿದ್ದಾರೆ. ಮುಗ್ಧ ಕಪಟವೇ ಇಲ್ಲದವಳು, ಮೋಸ ಕಪಟ ಇದು ಯಾವುದು ಇಲ್ಲದವಳು ಮುಗ್ಧ. ಮುಗ್ಧೆ ಅಂದ್ರೆ ನಮಗೆ ಗೊತ್ತಿದೆ, ಮುಗ್ಧ. ಕ್ಷಿಪ್ರ ಪ್ರಸಾದಿನಿ. ಕ್ಷಿಪ್ರ ಅಂತ ಹೇಳಿದ್ರೆ ಅತಿ ಶೀಘ್ರದಲ್ಲಿ ಪ್ರಸಾದವನ್ನ ಕೊಡುವಂಥವಳು. ಏನೋ 1 ವರ್ಷ 10 ವರ್ಷ ಎಲ್ಲ ಆದ ಮತ್ತೆಲ್ಲ ಶೀಘ್ರದಲ್ಲಿ ಅವಳು ಪ್ರಸಾದವನ್ನ ಎಲ್ರಿಗೂ ಕರುಣಿಸ್ತಾಳೆ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ತುಂಬಾ ಮುಖ್ಯವಾದದ್ದಿದು. ಅಂತರ್ಮುಖ ಸಮಾರಾಧ್ಯ, ಅಂತರ್ಮುಖಿಗಳಾಗಿ ಮಾನಸ ಪೂಜೆಯನ್ನ ಮಾಡಿದ್ರೆ ಅವಳು ನಮಗೆ ಸಿಗ್ತಾಳೆ. ಅದೇ ಬಾಹ್ಯ ಆಡಂಬರ ಪ್ರದರ್ಶನಕ್ಕೋಸ್ಕರ ಹಲವಾರು ಬಾರಿ ನಾವು ಮಾಡ್ತೇವೆ. ಬಹಿರ್ಮುಖ ಸುದುರ್ಲಭ, ಬಹಿರ್ಮುಖವಾಗಿದ್ರೆ ಅವಳು ಸಿಗೋದಿಲ್ಲ, ಖಂಡಿತ ಸಿಗೋದಿಲ್ಲ ಅಂತ ಹೇಳ್ತಾರೆ ವಶಿನ್ಯಾದಿ ವಾಗ್ದೇವತೆಗಳು. ಮಾನಸ ಪೂಜೆಗೆ ಎಲ್ಲರೂ ಪ್ರಾಮುಖ್ಯತೆಯನ್ನು ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಯಾರಿಗೂ ಹೇಳಬೇಕಾಗಿಲ್ಲ, ನಾನು ಇಷ್ಟು ಸಲ ಹೇಳ್ತೇನೆ ಲಲಿತಾ ಸಹಸ್ರನಾಮ, ಅಷ್ಟು ಸಲ ಹೇಳ್ತೇನೆ, ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ, ತೋರಿಸಬೇಕಾದ ಅವಶ್ಯಕತೆ ಇಲ್ಲ, ತೋರಿಕೆ ಅವಶ್ಯಕತೆ ಇಲ್ವೇ ಇಲ್ಲ. ಅಂತರ್ಮುಖಿಗಳಾಗಿರ್ಬೇಕು. ಪ್ರಪಂಚದಲ್ಲಿ ನಮ್ಮ ಇಂದ್ರಿಯಗಳನ್ನು ಹೊರಬಿಟ್ಟಿದ್ದೇವೆ ನಾವು, ಅದರಲ್ಲಿಯೇ ಲೀನವಾಗಿದೆ, ಅದರಲ್ಲಿಯೇ ಮುಳುಗಿ ಹೋಗಿದ್ದೇವೆ. ಅದರಿಂದ ಒಳಗಡೆ ಹೇಳ್ಕೊಂಡು ಕೂರ್ಮೋಂಗಾನೀವ ಸರ್ವಶಃ ಅಂತ ಹೇಳ್ತಾನೆ ಭಗವಂತ ಭಗವದ್ಗೀತೆಯಲ್ಲಿ. ಹೇಗೆ ಒಂದು ಆಮೆ ತನ್ನ ಅವಯವಗಳನ್ನು ಚಿಪ್ಪಿನ ಒಳಕ್ಕೆ ಎಳೆದುಕೊಳ್ಳುತ್ತೋ ಹಾಗೆಯೇ ನಮ್ಮ ಇಂದ್ರಿಯಗಳನ್ನು ಈ ಬಾಹ್ಯ ಪ್ರಪಂಚದಿಂದ ಒಳಕ್ಕೆ ಎಳೆದುಕೊಳ್ಳುವಂಥವರಾಗಬೇಕು. ಇದು ಅಂತರ್ಮುಖ ಸಮಾರಾಧ್ಯ. ಬಹಿರ್ಮುಖರಾಗಿದ್ದರೆ ಸುದುರ್ಲಭ. ಯಾವ ದೊಡ್ಡ ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ, ಪೂಜೆ ಮಾಡಲೇಬೇಕು, ಸ್ತೋತ್ರ ಹೇಳಲೇಬೇಕು ಅಂತ ಏನೂ ಹೇಳ್ತಾ ಇಲ್ಲ. ಆದರೆ ಮಾನಸ ಪೂಜೆ, ಮನಸ್ಸಿನಲ್ಲಿ ಅವಳ ಜೊತೆ ನಾವು ಜೋಡಿಸಿಕೊಳ್ಬೇಕು. ಅವಳನ್ನು ನಮ್ಮನ್ನು ಅವಳ ಜೊತೆ ಜೋಡಿಸಿಕೊಳ್ಬೇಕು. ಈಗ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಲ ಹೊರಗಡೆ ನೋಡಿದರೆ ಆಕಾಶ, ಆ ಉದಯ ಆಗುವಾಗ, ಸೂರ್ಯೋದಯ ಆಗುವಾಗ ಎಷ್ಟು ಚಂದವಾದ ಒಂದು ರಂಗಿರುತ್ತೆ ಆಕಾಶದಲ್ಲಿ, ಆ ಬಣ್ಣ. ಅದನ್ನು ನೋಡಿದಾಗ ಓಹೋ, ಇದು ನನ್ನ ಜಗನ್ಮಾತೆಯ ಬಣ್ಣ, ಇವಳು ಸೂರ್ಯನಿಗೆ ಪ್ರಕಾಶವನ್ನು ಕೊಟ್ಟಿದ್ದಾಳೆ. ಈ ಥರದ ಒಂದು ಜೋಡಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಕ್ಷಣ ಕ್ಷಣಕ್ಕೂ ಮಾಡ್ತಾ ಇರಬೇಕು. ಇದು ಅಂತರ್ಮುಖ. ಇಲ್ಲ ನಾವು ಒಂದು ಯಾಂತ್ರಿಕವಾಗಿ ಸಹಸ್ರನಾಮ, ಲಲಿತಾ ಸಹಸ್ರನಾಮ ಹೇಳ್ತೇವೆ,
ಮನಸ್ಸು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರತ್ತೆ. ತಪ್ಪಲ್ಲ, ಅದಾದರೂ ಆಗಲಿ, ಅದನ್ನು ಬಿಟ್ಟುಬಿಡೋದು ಬೇಡ. ಅಯ್ಯೋ ನನ್ನ ಕೈಯಲ್ಲಿ ಆಗ್ತಾ ಇಲ್ಲಲ್ಲ ಬಿಟ್ಟುಬಿಡೋದು ಖಂಡಿತವಾಗಿಯೂ ಬೇಡ. ಆದರೆ ಸ್ವಲ್ಪ ಸ್ವಲ್ಪವಾಗಿ ಪ್ರಯತ್ನ ಮಾಡಿಕೊಂಡು ಒಂದೊಂದು ನಾಮ ಆದರೂ ನೆನಪಿಟ್ಟುಕೊಂಡು ಅವಳ ಜೊತೆ ಜೋಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಅದ್ಭುತವಾದ ಪರಿಣಾಮ ಅಂತೇಳಿದರೆ, ನಾನು ಕೇಳಿದ್ದೆಲ್ಲ ಆಗತ್ತೆ, ನನ್ನ ಗಂಡನಿಗೆ ಹಾಗಾಗತ್ತೆ, ನನಗೀಗಾಗತ್ತೆ, ನನ್ನ ಮಕ್ಕಳಿಗೆ ನಾನು ಹೇಳಿದಾಗೆ ನಡೆಯತ್ತೆ, ಅದಲ್ಲ. ಅಧ್ಯಾತ್ಮ ಪದದಲ್ಲಿ ನಮಗೆ ಶ್ರೇಯಸ್ಸು ಸಿಗಬೇಕು, ಇದು ಹೇಗೆ ಕೊಡಬೇಕು ಅಂತ ಅವಳಿಗೆ ಗೊತ್ತಿದೆ. ಅವಳ ಮೇಲೆ ಬರುವಂತಹ ಒಂದು ನಂಬಿಕೆ, ವಿಶ್ವಾಸ, ಇದು ಅಂತರ್ಮುಖ ಸಮಾರಾಧ್ಯ. ತ್ರಯೀ ತ್ರಿವರ್ಗ ನಿಲಯ ತ್ರಿಸ್ಥಾ ತ್ರಿಪುರ ಮಾಲಿನಿ. ತ್ರಯಿ ಅಂತೇಳಿದರೆ ಮೂರು ವೇದಗಳು ಕೂಡ ಅವಳೇ. ತ್ರಿವರ್ಗ ನಿಲಯ, ತ್ರಿವರ್ಗದ ಅಂತ ಒಂದ್ಸಲ ನೋಡಿದೆವು. ಧರ್ಮ ಅರ್ಥ ಕಾಮಕ್ಕೆ ಸೇರಿ ತ್ರಿವರ್ಗ ಅಂತ ಹೇಳ್ತಾರೆ. ಇದನ್ನ ಕೊಡುವವಳು ಅವಳೇ, ಇದರಲ್ಲಿ ಇರುವವಳು ಅವಳೇ. ತ್ರಿಸ್ಥ, ಎಲ್ಲಿ ಎಲ್ಲ ಮೂರು ಅಂತ ಇರತ್ತೋ, ಮೂರು ಶರೀರಗಳಿವೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮೂರು ಗುಣಗಳಿವೆ, ಮೂರು ಕಾಲಗಳಿವೆ, ಮೂರು ಅವಸ್ಥೆಗಳಿವೆ. ಹಾಗೆ ಏನೇನೆಲ್ಲ ಮೂರುಗಳಿವೆಯೋ ಅದರಲ್ಲಿ ಎಲ್ಲದರಲ್ಲಿಯೂ ಅಂತ ಹೇಳಿದ್ರೆ ಇರುವಂಥವಳು ತ್ರಿಸ್ಥ. ತ್ರಿಪುರ ಮಾಲಿನಿ, ತ್ರಿಪುರ ಅಂತ ಹೇಳಿದ್ರೆ ನಮ್ಮ ಶರೀರ. ನಮಗೆ ತ್ರಿಪುರರು ಅಂತ ಹೆಸರು. ತ್ರಿಪುರ ಅಂತ ಹೇಳೋ ಅಸುರನೂ ಇದ್ದ, ಅದೇ ನಾವೇ. ಅದಕ್ಕಿಂತ ಅವನಿಗಿಂತ ಆ ಅಸುರನಿಗಿಂತ ನಾವೇನು ಕಡಿಮೆ ಇಲ್ಲ. ಆದರೆ ಮೂರು ಪುರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮೂರು ಪುರ ನಮಗೆ ಇದೆ. ಹಾಗಾಗಿ ನಾವು ತ್ರಿಪುರ ಅಂತ ಹೆಸರು. ನಮ್ಮನ್ನ ಮಾಲೆಯಾಗಿ ಹಾಕ್ಕೊಂಡಿದ್ದಾಳಂತೆ ಅವಳು. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ನೀವೆಲ್ಲ ಹೇಗಿದ್ದೀರಿ ಅರ್ಜುನ ಅಂತೇಳಿದ್ರೆ, ಒಂದು ಸರದಲ್ಲಿ ಮಣಿಯನ್ನ ಪೋಣಿಸಿ ಹಾಕ್ಕೊಂಡ್ರೆ ಹೇಗಿರತ್ತೆ, ಆ ಮಾಲೆ ನಾನು ಹಾಕ್ಕೊಂಡಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಮತ್ತ ಪರತರಂ ನಾಣ್ಯ ಕಿಂಚಿದಸ್ತಿ ಧನಂಜಯ ಅಂತ ಹೇಳ್ತಾನೆ. ಸೂತ್ರೇ ಮಣಿಗಣ ಇವ, ಮಣಿಗಳು ಸೂತ್ರದಲ್ಲಿದ್ದರೆ ಹೇಗಿದೆಯೋ ಹಾಗೆ ಅದೇ ಅವಳು ಕೂಡ ತ್ರಿಪುರ ಮಾಲಿನಿ. ಇನ್ನೊಂದು ಶ್ರೀಚಕ್ರದಲ್ಲಿ ಒಂದು ಆವರಣದಲ್ಲಿ ಚಕ್ರೇಶ್ವರಿಯಾಗಿರುವಂಥವಳು ತ್ರಿಪುರ ಮಾಲಿನಿ. ಇದು ಶ್ರೀಚಕ್ರದ ವರ್ಣನೆ ಇದ್ದಾಗ ಅದರಲ್ಲಿ ಯಾವ ಆವರಣ ಯಾರು ತ್ರಿಪುರ ಮಾಲಿನಿ ಅಂತ ಹೇಳ್ತೀನಿ ನಾನು. ಆಮೇಲೆ ನಿರಾಮಯ ನಿರಾಲಂಬ ಸ್ವಾತ್ಮಾರಾಮ ಸುಧಾಶ್ರುತಿ. ಆಮಯ ಅಂತ ಹೇಳಿದರೆ ರೋಗಗಳು. ನಿರಾಮಯ, ಯಾವ ರೋಗವು ಇಲ್ಲದೆ ಇರುವಂಥವಳಿಗೆ ನಿರಾಮಯ ಅಂತ ಹೆಸರು. ನಿರಾಲಂಬ, ಯಾರ ಮೇಲೆಯೂ ಅವಲಂಬನೆ ಆಗಿಲ್ಲ. ಅವಳು ಯಾರನ್ನಾದರೂ ಅವಲಂಬಿಸಿದಾಳ? ನಾವು ಎಷ್ಟು ಅವಲಂಬನೆಗಳು ನಮಗೆ, ಗಂಡ ಹೆಂಡತಿ ಮಕ್ಕಳು, ಮನೆ, ಬ್ಯಾಂಕ್ ಬ್ಯಾಲೆನ್ಸು, ಕಾರು, ಎಲ್ಲದರ ಮೇಲೂ ಅವಲಂಬನೆ. ಮೊಬೈಲ್ ಫೋನ್ ಇಲ್ಲದಿದ್ದರೆ ಜೀವನ ನಡೆಯೋದೇ ಇಲ್ಲ. ಎಷ್ಟೊಂದು ಅವಲಂಬನೆಗಳು ನಮಗೆ. ಅವಳು ನಿರಾಲಂಬ, ಯಾವ ಅವಲಂಬನೆಯೂ ಇಲ್ಲ. ಸ್ವಾತ್ಮಾರಾಮ, ಸ್ವ ಆತ್ಮ ರಾಮ, ರಮಿಸುವವಳು. ಎಲ್ಲಿ? ಸ್ವ ಆತ್ಮದಲ್ಲಿ, ತನ್ನಲ್ಲಿಯೇ ತಾನು ರಮಿಸುವವಳು. ತಾನೇ ವಿಶ್ವವಾದವಳು, ತಾನೇ ವಿಶ್ವವನ್ನು ಸೃಷ್ಟಿ ಮಾಡಿದವಳು, ತಾನೇ ವಿಶ್ವವಾದವಳು, ತಾನೇ ಅದರಲ್ಲಿ ರಮಿಸುವವಳು. ಸ್ವಾತ್ಮಾರಾಮ. ಸುಧಾಶ್ರುತಿ, ಅಮೃತದ ಧಾರೆಯನ್ನ ಸುರಿಸುವವಳು ಸುಧಾಶ್ರುತಿ. ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ. ಸಂಸಾರ ಪಂಕ ಅಂತ ಹೇಳಿದರೆ ಕೊಚ್ಚೆ, ಕೆಸರು. ಪಂಕಜ, ಕೆಸರಿನಲ್ಲಿ ಹುಟ್ಟಿದವಳು ಪಂಕಜ ಅಂದರೆ ಕಮಲದ ಹೂ. ಸಂಸಾರ ಪಂಕ, ಹೇಗಿದೆ ಸಂಸಾರ? ಸಂಸಾರ ಅಂತ ಹೇಳಿದ ತಕ್ಷಣ ನಮ್ಮ ಕುಟುಂಬ ಅಂತಲ್ಲ, ಪ್ರಪಂಚ ಹೇಗಿದೆ? ಒಂದು ಕನ್ನಡದಲ್ಲಿ ಒಂದು ಉಸುಗು ಅಂತ ಹೇಳ್ತೀವಿ ನೋಡಿ, ಆ ಒಂದು ಮಣ್ಣು ಹೇಗಿರತ್ತೆ, ನೀರು ಮಿಕ್ಸ್ ಆಗಿರತ್ತೆ, ಹೇಗಿರತ್ತೆ? ಕೆಲವು ಕೊಳದಲ್ಲೆಲ್ಲ ಹೋದರೆ ಜಾಗರೂಕರಾಗಿರಿ, ಎಚ್ಚರ, ಇಲ್ಲಿ ಕಾಲಿಡಬೇಡಿ ಅಂತೆಲ್ಲ ಇರುತ್ತೆ, ಉಸುಕಿದೆ ಅಂತ ಹಾಕಿರ್ತಾರೆ. ಅದರ ಒಳಗಡೆ ಹೋದರೆ, ನಾವು ಎಲ್ಲಾದರೂ ಬೈ ಮಿಸ್ಟೇಕ್ ಹೋದರೆ, ನಾವು ಹೊರಗಡೆ ಬರುವ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಆ ಪ್ರಯತ್ನ ಮಾಡಿದಷ್ಟು ಮತ್ತು ಒಳಗಡೆ ಹೋಗಿ, ಅದರ ಒಳಗಡೆ ಖಂಡಿತ ಹೋಗಿ ಸಾವಂತೂ ಗ್ಯಾರಂಟಿ. ಗಜೇಂದ್ರ ಮೋಕ್ಷ ಕತೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರ್ಬೋದು. ಇದೇ ಥರದ ಉಸುಗಿನಲ್ಲಿ ಸಿಕ್ಕಿ ಹಾಕ್ಕೊಂಡವನು ಗಜೇಂದ್ರ. ಇವನನ್ನು ಹೊರಗಡೆ ಎಳೆಯಕ್ಕೆ ಹೋದರೆ ನಾವೆಲ್ಲ ಕೂಡ ಬೀಳ್ತೀವಿ ಅಂತೇಳಿ ಬೇರೆ ಎಲ್ಲ ಅವನ ರಿಲೇಟಿವ್ಸ್, ಒಂದು ಬಳಗ, ಸ್ನೇಹಿತರು ಯಾರೂ ಇರಲಿಲ್ಲ. ಕಡೆಗೆ ಎಲ್ಲ ಹೊರಟೋದ್ರು, ಅವನೊಬ್ಬನೇ ಇದ್ದ. ಆನೆ ಇದು ಗಜೇಂದ್ರ.
ಕೊನೆಯಲ್ಲಿ ಇನ್ನು ಏನೂ ಇಲ್ಲ, ಯಾರೂ ಇಲ್ಲ ನನಗೆ ಅಂತ ಹೇಳಿದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ನೆನಪಾಯಿತು. ನಾರಾಯಣ ಅಂತ ಕೂಗಿ ಆರ್ತನಾದದ ಅಂದಿ ಹೇಳಿದಾಗ, ಕರೆದಾಗ ಬರಲಿಲ್ವೇ? ಮೋಕ್ಷ ಕೊಟ್ಟಿಲ್ವೇ ಅವನು? ಅದೇ ಥರದ ಸಂಸಾರ ಪಂಕದಲ್ಲಿ ಮುಳುಗಿ ನಾವು ಮೇಲೆ ಬರಕ್ಕೆ ಪ್ರಯತ್ನವನ್ನೂ ಮಾಡ್ತಾ ಇಲ್ಲ. ಹಾಗಿದ್ದಾಗ ಸಂಸಾರ ಪಂಕ ನಿರ್ಮಗ್ನ, ಅದರಲ್ಲೇ ಮಗ್ನರಾಗಿದ್ದೇವೆ ನಾವು, ಈ ಕೊಚ್ಚೆಯಲ್ಲೇ ಮಗ್ನರಾಗಿದ್ದೇವೆ. ಹೇಗೆ ಹಂದಿಗಳು ನೋಡಿ ಕೊಚ್ಚೆಯಲ್ಲಿ ಎಷ್ಟು ಖುಷಿಯಲ್ಲಿರ್ತಾವೆ, ಹಾಗೇ ನಾವು ಕೂಡ ಈ ಸಂಸಾರದಲ್ಲಿ ಎಷ್ಟು ಕಷ್ಟ ಇದ್ದರೂ ಇದು ಬೇಕೇ ಬೇಕು ನಮಗೆ, ಕಷ್ಟ ಆದರೂ ತೊಂದರೆ ಇಲ್ಲ ಅಂತಿಲ್ವಾ? ಹಾಗಿದ್ದಾಗ ಸಮುದ್ಧರಣ, ನಮ್ಮ ಉದ್ಧಾರ ಮಾಡುವಂತಹ ಪಂಡಿತ, ಉದ್ಧಾರ ಮಾಡಲಿಕ್ಕೆ ಅವಳಿಗೆ ಗೊತ್ತಿರಬೇಕು ತಾನೆ. ಹಾಗಾಗಿ ಅವಳು ಪಂಡಿತಳು, ಅದರಲ್ಲಿ ಎಲ್ಲರನ್ನು ಉದ್ಧಾರ ಮಾಡಿಯೇ ಮಾಡ್ತಾಳೆ. ಯಾವಾಗ ಅಂತ ಮಾತ್ರ ಬಾಕಿ ಇರೋದಷ್ಟೇ. ಎಲ್ಲರೂ ಉದ್ಧಾರ ಆಗಿಯೇ ಆಗ್ತಾರೆ, ಆದರೆ ಎಷ್ಟು ಬೇಗ ಅದು ನಮ್ಮ ಪ್ರಯತ್ನದ ಮೇಲೆ ಹೊಂದಿಕೊಂಡಿದೆ. ಯಜ್ಞಪ್ರಿಯ ಯಜ್ಞಕರ್ತ್ರಿ ಯಜಮಾನ ಸ್ವರೂಪಿಣಿ. ಯಜ್ಞಪ್ರಿಯ, ಇದು ಹಲವು ಬಾರಿ ನೋಡಿದೆವು. ಯಜ್ಞ ಅಂತೇಳಿದರೆ ತ್ಯಾಗ ಇರ್ಬೋದು ಅಥವಾ ಪಂಚಮಹಾಯಜ್ಞ ಇರ್ಬೋದು. ಇದೆಲ್ಲವೂ ಅವಳಿಗೆ ತುಂಬ ಇಷ್ಟ. ಯಜ್ಞಕರ್ತ್ರಿ, ಈ ಥರದ ಯಜ್ಞವನ್ನು, ತ್ಯಾಗವನ್ನು ನಮ್ಮ ಮೂಲಕ ಮಾಡಿಸುವಂಥವಳು ಅವಳೇ. ಹಾಗೆ ಯಜಮಾನ ಸ್ವರೂಪಿಣಿ. ಯಾರು ಯಜಮಾನ ಅಂತೇಳಿದರೆ, ಯಾರು ಕರ್ತೃತ್ವ, ಕರ್ತೃ ಯಾರೋ ಅವರಿಗೆ ಹೆಸರು ಯಜಮಾನ. ನಾವು ಅಂದ್ಕೊಳ್ತೀವಿ ನಾನು ಮಾಡೋದು, ನಾನು ಹೇಳಿಕೊಡ್ತಾ ಇದ್ದೇನೆ ಲಲಿತಾ ಸಹಸ್ರನಾಮ, ನಾನು ಪಠಣ ಮಾಡ್ತಾ ಇದ್ದೇನೆ, ನಾನು ಅಂತ ಇಲ್ವೇ ನಮಗೆ? ಎಷ್ಟು ಅಹಂಭಾವ ಇದೆ ನಮಗೆ. ನಿಜವಾಗಿ ಯಾರು ಮಾಡೋದು? ತೇನ ವಿನಾ ತೃಣಮಪಿ ನ ಚಲತಿ. ನಿನ್ನ ಬಿಟ್ಟರೆ, ನಿನ್ನ ಆಜ್ಞೆ ಇಲ್ಲದೆ ಇದ್ದರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿದ್ದಾಗ ನಾನು ಲಲಿತಾ ಸಹಸ್ರನಾಮ ಪಠಣ ಹೇಗೆ ಮಾಡ್ತೇನೆ? ನೀನಿದ್ಯಾ ಆ ರೂಪದಲ್ಲಿ, ನೀನು ನನ್ನ ಚೈತನ್ಯವಾಗಿದ್ದೀಯಾ. ಹಾಗಾಗಿ ನಾನು ಮಾತನಾಡ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ. ನೀನೇ ಯಜಮಾನ, ಯಜಮಾನ ಸ್ವರೂಪಿಣಿ. ಧರ್ಮಾಧಾರ ಧನಾಧ್ಯಕ್ಷ ಧನ ಧಾನ್ಯ ವಿವರ್ಧಿನಿ. ಧರ್ಮ ಆಧಾರ, ಯಾವುದೇ ಧರ್ಮ ಇರಲಿ ಅದಕ್ಕೆ ಆಧಾರವಾಗಿರುವಂಥವಳು ಅವಳು. ಧನಾಧ್ಯಕ್ಷ, ಎಲ್ಲ ಧನ ಅಲ್ಲ, ಧನ ಸಂಪತ್ತು, ಎಲ್ಲ ಸಂಪತ್ತಿಗೂ ಅಧ್ಯಕ್ಷ ಯಾರು? ಅವಳೇ. ಕಂಟ್ರೋಲರ್ ಅವಳೇ, ಧನಾಧ್ಯಕ್ಷ. ಧನ ಧಾನ್ಯ ವಿವರ್ಧಿನಿ. ಯಾರು ಪ್ರಾರ್ಥನೆಯನ್ನು ಮಾಡ್ತಾರೋ ಅವರ ಸಂಪತ್ತು, ಅದು ಧನ ಇರ್ಬೋದು, ಧಾನ್ಯ ಇರ್ಬೋದು, ಎಲ್ಲವನ್ನು ವೃದ್ಧಿ ಮಾಡುವಂಥವಳು. ವಿಪ್ರಪ್ರಿಯ ವಿಪ್ರರೂಪ ವಿಶ್ವಭ್ರಮಣಕಾರಿಣಿ. ವಿಪ್ರಪ್ರಿಯ, ವಿಪ್ರ ಅಂದ್ರೆ ಯಾರು? ಜನ್ಮತೋ ಜಾಯತೆ ಶೂದ್ರ, ಕರ್ಮತೋ ಜಾಯತೆ ದ್ವಿಜ. ಆಮೇಲೆ ವೇದ ಪಾಠೇನ ವಿಪ್ರತ್ವಂ ಬ್ರಹ್ಮಜ್ಞಾನೇನ ಬ್ರಾಹ್ಮಣ. ಹುಟ್ಟಿದಾಗ ಎಲ್ಲರೂ ಶೂದ್ರರೇ. ಆಮೇಲೆ ಕರ್ಮ ಮಾಡೋದ್ರಿಂದಾಗಿ ನಾವು ದ್ವಿಜ ಅಂತಾಗತ್ತೆ. ಆಮೇಲೆ ವೇದ ಪಾಠವನ್ನು ಕಲಿತುಕೊಂಡ್ರೆ, ಸುಮ್ಮನೆ ಬಡಬಡ ಅಂತ ಹೇಳೋದಕ್ಕೆಲ್ಲ ವೇದ ಪಾಠ, ಅರ್ಥ ಮಾಡಿಕೊಳ್ಳುವಂಥದ್ದು. ಅಂದರೆ ಆ ಥರದ ಬುದ್ಧಿ ಜ್ಞಾನ ಬಂದಂಥವನಿಗೆ ಹೆಸರು ವಿಪ್ರ. ವಿಪ್ರಪ್ರಿಯ, ಯಾರಿಗೆ ಈ ವೇದವನ್ನು ಅರ್ಥ ಮಾಡಿಕೊಳ್ಳುವ ಆಸಕ್ತಿ ಇದೆಯೋ ಅಂಥವರು ಅಂತ ಹೇಳಿದರೆ ಅವಳಿಗೆ ಇಷ್ಟ. ವಿಪ್ರಪ್ರಿಯ. ವಿಪ್ರರೂಪ, ಆ ಬುಧ ಜನರು, ಬುದ್ಧಿ ಇರುವಂಥ ಆ ಜನರಲ್ಲಿ ಅವಳೇ ಇರುವುದು ವಿಪ್ರರೂಪ. ವಿಶ್ವಭ್ರಮಣಕಾರಿಣಿ. ಇವಾಗ ನಾವು ನೋಡಿದೆ ಒಂದು ಸಲ ಈ ಚಕ್ರ ಪ್ರವರ್ತಿನಿ ಅಂತ ಹೇಳಿ, ಹಾಗೆಯೇ ವಿಶ್ವಭ್ರಮಣಕಾರಿಣಿ. ವಿಶ್ವವನ್ನೆಲ್ಲ ಸುತ್ತಿಸ್ತಾ ಇದ್ದಾಳೆ. ಮಾಡೋದು ವಿಶ್ವಭ್ರಮಣವನ್ನು ಕಾರಿಣಿ ಅವಳೇ. ವಿಶ್ವಗ್ರಾಸ ವಿದ್ರುಮಾಭ ವೈಷ್ಣವಿ ವಿಷ್ಣು ರೂಪಿಣಿ. ವಿಶ್ವಗ್ರಾಸ, ಒಂದು ಸಲ ಮಹಾಗ್ರಾಸ ಮಹಾಶನ ಅಂತೆಲ್ಲ ನೋಡಿದೆವು. ಅದುವೇ ಅರ್ಥ ಇಲ್ಲಿ. ವಿಶ್ವವೇ ಅವಳಿಗೆ ಆಹಾರ. ವಿಶ್ವರೂಪ ದರ್ಶನದಲ್ಲಿ ಭಗವಂತ ಅರ್ಜುನನಿಗೆ ತೋರಿಸ್ತಾನೆ ತನ್ನ ಬಾಯಿಯ ಒಳಗಡೆ ಹೇಗೆ ಎಲ್ಲರೂ ನುಗ್ಗುತ್ತಾ ಇದ್ದಾರೆ, ಎಲ್ಲರೂ ಗಾಳಿಗೆ ಬಂದಾಗೆ ಬರ್ತಿದ್ದಾರೆ. ಅದರಲ್ಲಿ ಹೇಗೆ ಬರ್ತಾರೆ ಅದು ವ್ಯತ್ಯಾಸ ಇದೆ. ಅದನ್ನು ಭಗವಂತ ಹೇಳ್ತಾನೆ. ಯಥಾ ನದೀನಾಂ ಬಹೋಂಬು ವೇಗ ಅಂತ ಹೇಳ್ತಾನೆ. ಹೇಗೆ ನದಿ ವೇಗವಾಗಿ ಸಮುದ್ರವನ್ನು ಸೇರಿಕೊಳ್ಳುತ್ತೋ ಹಾಗೆಯೇ ಉತ್ತಮ ಪುರುಷರು ಕೂಡ ವೇಗವಾಗಿ ಸೇರಿಕೊಳ್ತಾರೆ. ಆದರೆ ಹೇಗೆ ನದಿ ವೇಗವಾಗಿ ಹರಿದ್ರೂ ಕೂಡ ಬರ್ತಾ ಬರ್ತಾ ದಾರಿಯಲ್ಲಿ ಸಹಾಯ ಮಾಡಿಕೊಂಡೇ ಬರುತ್ತೆ. ಸಮುದ್ರವನ್ನು ಸೇರುವ ಆ ವೇಗದಲ್ಲಿ ಬರ್ತಾ ಇದ್ರೂ ಕೂಡ
ಅಲ್ಲಿದ್ದ ಜನರಿಗೆ ಎಲ್ಲರಿಗೂ ಸಹಾಯವನ್ನು ಮಾಡಿಕೊಂಡೇ ನನ್ನನ್ನು ಸೇರಿಕೊಳ್ಳುತ್ತೆ. ಹಾಗೆಯೇ ಉತ್ತಮ ಶ್ರೇಷ್ಠವಾದ ಜನರು ನನ್ನ ಬಾಯಿಯೊಳಗಡೆ ಬಂದೇ ಬರ್ತಾರೆ. ಯಾರೇ ಆಗಿರಲಿ, ಶ್ರೇಷ್ಠವೇ ಆಗಿರಲಿ, ನೀಚವೇ ಆಗಿರಲಿ, ಎಲ್ಲರೂ ನನ್ನ ಬಾಯಿಯೊಳಗಡೆ ಬರ್ತಾರೆ. ನನಗೆ ಮಹಾಗ್ರಾಸ ಅವರೆಲ್ಲ. ಆದರೆ ವ್ಯತ್ಯಾಸ ಇದೆ. ಇನ್ನೊಂದು ಏನು? ಪತಂಗ. ಪತಂಗದ ಉದಾಹರಣೆಯನ್ನು ಭಗವಂತ ಕೊಡ್ತಾನೆ ಭಗವದ್ಗೀತೆಯ ವಿಶ್ವರೂಪ ದರ್ಶನ ಯೋಗ 11ನೇ ಅಧ್ಯಾಯದಲ್ಲಿ. ಪತಂಗಗಳು ಕೂಡ ಬೆಂಕಿಯ ಮೇಲೆ ಬೀಳ್ತಾ ಇರ್ತವೆ. ಯಾರಿಗೆ ಉಪಯೋಗ ಆಗತ್ತೆ? ಏನು ಉಪಯೋಗ ಇಲ್ಲ. ತಮ್ಮನ್ನು ತಾವು ಹಾಳು ಮಾಡಿಕೊಳ್ಳೋದು. ಹಾಗೆ ನೀಚ ಜನರೇ ಇರಲಿ, ಶ್ರೇಷ್ಠ ಜನರೇ ಇರಲಿ, ನನ್ನನ್ನು ಬಂದು ನನಗೆ ಆಹಾರವಾಗ್ತಾರೆ. ವ್ಯತ್ಯಾಸ ಅಂತ ಹೇಳಿದ್ರೆ, ಶ್ರೇಷ್ಠ ಜನರು ಬರ್ತಾ ಬರ್ತಾ ಹಲವಾರು ಜನರಿಗೆ ಸಹಾಯವನ್ನ ಮಾಡಿ ಬರ್ತಾರೆ. ನೀಚ ಜನರು ಸ್ವಾರ್ಥಕ್ಕಾಗಿ ಕೆಟ್ಟು ಹೋಗಿ ಒಳಗಡೆ ಬರ್ತಿದ್ದಾರೆ. ಅಷ್ಟು ವ್ಯತ್ಯಾಸ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಇದು ವಿಶ್ವಗ್ರಾಸ. ವಿದ್ರುಮಾಭ, ನವವಿದ್ರುಮ ಬಿಂಬಶ್ರೀ ಅಂತ ಒಂದ್ಸಲ ಆಲ್ರೆಡಿ ನೋಡಿದ್ದೇವೆ ನಾವು. ವಿದ್ರುಮ ಅಂತ ಹೇಳಿದ್ರೆ ಹವಳ. ಹವಳದ ಹಾಗೆ ಶೈನಿಂಗ್ ಇದೆ. ಇನ್ನೊಂದರ್ಥ ತೊಂಡೆಯ ಹಣ್ಣು. ತೊಂಡೆ ಹಣ್ಣು ಹೇಗೆ ಒಂದು ಕೆಂಪು ಬಣ್ಣ ಇರುತ್ತೋ ಹಾಗೆ ಅವಳ ಬಣ್ಣ ಕೆಂಪು ಬಣ್ಣದಲ್ಲಿದೆ. ಇದು ವಿದ್ರುಮಾಭ. ವೈಷ್ಣವಿ, ವಿಷ್ಣುವಿನ, ಬ್ರಹ್ಮಾಣಿ ಅಂತ ನೋಡಿದೆವು, ಬ್ರಹ್ಮನ ಶಕ್ತಿ. ಹಾಗೆ ವೈಷ್ಣವಿ ಅಂತ ಹೇಳಿದ್ರೆ ವಿಷ್ಣುವಿನ ಶಕ್ತಿ, ವಿಷ್ಣು ರೂಪಿಣಿ, ಅವಳೇ ವಿಷ್ಣು. ಈಗ ನೋಡಿ, ಶಂಕರ ನಾರಾಯಣ ಅಂತ ಹೇಳ್ತೀವಿ. ಅರ್ಧ ಶಂಕರ ಅರ್ಧ ನಾರಾಯಣ. ಅರ್ಧನಾರೀಶ್ವರ ತತ್ವದಲ್ಲಿ ಹಾಗೆ ಅರ್ಧ ಶಂಕರ ಅರ್ಧ ಶಿವ ಮತ್ತೆ ಶಿವ. ಹಾಗಾದ್ರೆ ಈ ಅರ್ಧ ಪೋರ್ಷನ್ ಒಂದು ಸಲ ನಾರಾಯಣ ಆಗತ್ತೆ, ಇನ್ನೊಂದು ಸಲ ಶಿವ ಆಗತ್ತೆ. ಶಿವ ಅಂತ ಹೇಳಿದ್ರೆ ಜಗನ್ಮಾತೆ. ಹಾಗೆ ಜಗನ್ಮಾತೆಯು ವಿಷ್ಣುವು ಒಂದೇ, ಬೇರೆ ಬೇರೆ ಅಲ್ಲ. ಅಯೋನಿರ್ಯೋನಿ ನಿಲಯ ಕೂಟಸ್ಥ ಕುಲರೂಪಿಣಿ. ಅಯೋನಿ, ಅಯೋನಿ ಅಂತ ಹೇಳಿದ್ರೆ ಜನ್ಮವನ್ನ ತಾಳದೇ ಇದ್ದವಳು. ನಾವೆಲ್ಲ ಯೋನಿಯಲ್ಲಿ ಬಂದಂಥವರು. ಅವಳು ಅಯೋನಿ, ಜನ್ಮವನ್ನ ತಾಳದೇ ಇದ್ದಂಥವಳು. ಇನ್ನೊಂದು ಯೋನಿ ಅಂತ ಹೇಳಿದ್ರೆ ಇರುವಂತಹ, ವಾಸ ಮಾಡುವಂತಹ ಜಾಗ. ಅವಳಿಗೆ ವಾಸ ಮಾಡಲಿಕ್ಕೆ ಜಾಗವೇ ಇಲ್ಲಂತೆ ಪಾಪ. ನಮ್ಮ ಹಾಗೆ ಒಂದು ಮನೆ ಇದೆಯಾ ಅವಳಿಗೆ? ಯಾಕೆ ಹಾಗೆ ಹೇಳ್ತಿದ್ದಾರೆ? ಎಲ್ಲವೂ ಅವಳ ಮನೆ. ಹಾಗಿದ್ದಾಗ ಇದು ನನ್ನ ಮನೆ ಅಂತ ಹೇಗೆ ಹೇಳೋದು? ಒಂದೇ ನನ್ನ ಮನೆ ಅಥವಾ ಎರಡೋ ಮೂರೋ ಮನೆಗಳು, ಬೇರೆಲ್ಲ ನನ್ನ ಮನೆ ಅಲ್ಲ ಅಂತ ಇದ್ದಾಗ ನಾನು ಹೇಳ್ಬೇಕು ಇದು ನನ್ನ ಮನೆ, ಇದು ನನ್ನ ಮನೆ ಅಂತ. ಅವಳಿಗೆ ಎಲ್ಲವೂ ಅವಳ ಮನೆ ಆದಾಗ ಇದು ನನ್ನ ಮನೆ ಅಂತ ಹೇಳ್ಕೊಳಕ್ ಏನಿದೆ? ಹಾಗಾಗಿ ಅಯೋನಿ ಅಂತ ಹೇಳ್ತಾರೆ. ನಿರ್ಯೋನಿ, ಆಮೇಲೆ ಯೋನಿ ನಿಲಯ. ಅಯೋ ನಿರ್ಯೋನಿ ನಿಲಯ, ಯೋನಿ ನಿಲಯ. ಯೋನಿ ಕೂಡ ನಿಲಯವಾಗಿ ಇಟ್ಕೊಂಡಂಥವಳು. ಅಂದ್ರೆ ಈ ಶ್ರೀಚಕ್ರದಲ್ಲಿ ಒಳಗಡೆ ಇರುವಂತಹ ಒಂದು ತ್ರಿಕೋಣ, ಅದರ ಮಧ್ಯದಲ್ಲಿ ಬಿಂದು ರೂಪದಲ್ಲಿ ಅವಳಿದ್ದಾಳೆ. ಆ ತ್ರಿಕೋಣಕ್ಕೆ ಹೆಸರು ಯೋನಿ. ಹಾಗಾಗಿ ಅವಳು ಯೋನಿ ನಿಲಯ. ಕೂಟಸ್ಥ, ಕೂಟ ನಾವು ನೋಡಿದೆವು. ವಾಗ್ಭವ ಕೂಟ, ಮಧ್ಯಮ ಕೂಟ, ಶಕ್ತಿಕೂಟ ಅಂತ 3 ಕೂಟಗಳಿವೆ ನಮ್ಮ ದೇಹದಲ್ಲಿ. ಇದರಲ್ಲಿ ಅವಳಿದ್ದಾಳೆ. ಇನ್ನೊಂದು ಕೂಟ ಅಂತ ಹೇಳಿದ್ರೆ ಏನು ಬದಲಾವಣೆ ಇಲ್ಲದೆ ಇರುವಂತದ್ದಕ್ಕೆ ಹೆಸರು ಕೂಟ. ಯಾವ ಬದಲಾವಣೆಯೂ ಇಲ್ಲ ನಮ್ಮ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ. ಈಗ ಇದ್ದಾಗ ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ. ಬದಲಾವಣೆಗಳೇ ಬದಲಾವಣೆಗಳು. ಆ ಪರಬ್ರಹ್ಮ ಯಾವತ್ತೂ ಬದಲಾವಣೆಯೇ ಇಲ್ಲ. ಹಾಗಾಗಿ ಅಲ್ಲಿ ಇರುವಂಥವಳು ಕೂಟಸ್ಥ. ಕುಲ ರೂಪಿಣಿ. ಕುಲ ಅಂತ ಹೇಳಿದ್ರೆ ನಾವು ಹಲವಾರು ಬಾರಿ ನೋಡಿದೆವು. ಷಟ್ ಚಕ್ರಗಳಿಗೂ ಕುಲ ಅಂತ ಹೇಳ್ತೀವಿ. ಮೂಲಾಧಾರ ಚಕ್ರಕ್ಕೂ ಕುಲ ಅಂತ ಹೇಳ್ತೀವಿ. ನಮ್ಮ ಒಂದು ಕುಟುಂಬಕ್ಕೂ ಕುಲ ಅಂತ ಹೇಳ್ತೀವಿ. ಎಲ್ಲದರಲ್ಲಿ ಇರುವಂಥವಳು ಅವಳೇ. ವೀರಗೋಷ್ಠಿ ಪ್ರಿಯ ವೀರ ನೈಷ್ಕರ್ಮ್ಯ ನಾದರೂಪಿಣಿ. ವೀರಗೋಷ್ಠಿ ಪ್ರಿಯ. ವೀರರು ಅಂದ್ರೆ ಯಾರು ಅಂತ ನೋಡಿದೆವು ನಾವು. ನಾವೆಲ್ಲರೂ ವೀರರೇ ಈಗ. ಯಾಕೆ? ನಾವೆಲ್ಲರೂ ಕೂಡ ಯುದ್ಧವನ್ನ ಮಾಡ್ತಾ ಇದ್ದೇವೆ. ಯಾರ ಜೊತೆ ಯುದ್ಧ? ನಮ್ಮ ಜೊತೆ, ಬೇರೆಯವರ ಜೊತೆ ಅಲ್ಲ. ನಮ್ಮ ಅಂತರಂಗ ಮತ್ತೆ ಬಹಿರಂಗ ಯುದ್ಧ ಆಗ್ತಾ ಇದೆ. ಅಂತರಂಗವೇ ಮುಖ್ಯ ಅಂತ ಮನಸ್ಸು ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ. ಆದ್ರೂ ಅಷ್ಟು ಬೇಗ ಕೇಳೋದಿಲ್ಲ ಮನಸ್ಸು. ಬಹಿರ್ಮುಖವಾಗಿ ಹೋಗ್ತಾನೆ ಇರುತ್ತೆ. ಅದನ್ನ ಹಿಡಿದು ಒಳಗೆ ಎಳೆಯುವಂತಹ ಯುದ್ಧ ನಡೀತಾ ಇದೆ. ಇಂಥವರ ಗೋಷ್ಠಿ ನಾವು ಈಗ ನಡೆಸೋದು ಒಂದು ಗೋಷ್ಠಿಯೇ. ಹಾಗಾಗಿ ನಮ್ಮನ್ನೆಲ್ಲರನ್ನು ಕಂಡ್ರೆ ಅವಳಿಗೆ ತುಂಬಾ ಇಷ್ಟ. ಈ ತರದ ಗೋಷ್ಠಿ ಅಂತ ಹೇಳಿದ್ರೆ ಅವಳಿಗೆ ತುಂಬಾ ಇಷ್ಟ. ವೀರ, ಅವಳೇ ತುಂಬಾ ವೀರಳು. ಅವಳ ಕುಟುಂಬದಲ್ಲಿ ಎಲ್ಲರೂ ವೀರರೇ, ಅವಳು ಕೂಡ ವೀರಳು. ನೈಷ್ಕರ್ಮ್ಯ, ನಿಷ್ಕಾಮ ಕರ್ಮ. ನೈಷ್ಕರ್ಮ್ಯ, ನಾವೆಲ್ಲ ಸಕಾಮ ಕರ್ಮ. ನಮ್ಮ ಒಂದು ಆಸೆ ಪೂರಿಸೋಕ್ಕೋಸ್ಕರ ನಾವೊಂದು ಕಾರ್ಯವನ್ನ ಮಾಡುವಂಥದ್ದು.
ಅವಳು ಯಾವ ಕಾಮನೆಗಳೂ ಇಲ್ಲ. ಹಾಗಾಗಿ ನಿಷ್ಕಾಮ ಅಥವಾ ನೈಷ್ಕರ್ಮ್ಯ, ಯಾವ ಕರ್ಮವನ್ನು ಮಾಡಿದರೂ ನಿಷ್ಕಾಮಳಾಗಿ ಮಾಡ್ತಾಳೆ, ನೈಷ್ಕರ್ಮ್ಯ. ನಾದರೂಪಿಣಿ, ಯಾವುದೇ ಶಬ್ದ ತಗೊಂಡ್ರೂ ಅದರಲ್ಲಿರುವಂತಹ ನಾದ ಅವಳೇ. ವಿಜ್ಞಾನ ಕಲನಾ ಕಲ್ಯ ವಿದಗ್ಧ ಬೈಂದವಾಸನ. ವಿಜ್ಞಾನ ಕಲನ, ಕಲನ ಅಂತ ಹೇಳಿದ್ರೆ ಅದಕ್ಕೆ ಕಾರಣ. ಯಾವುದಕ್ಕೆ ಕಾರಣ? ವಿಜ್ಞಾನಕ್ಕೆ ಕಾರಣ. ಜ್ಞಾನ, ವಿಜ್ಞಾನ, ಪ್ರಯೋಗ ಮಾಡಿದಂತಹ ಜ್ಞಾನಕ್ಕೆ ಹೆಸರು ವಿಜ್ಞಾನ. ಇದಕ್ಕೆ ಕಾರಣಗಳು ಯಾರು? ಇದು ಅವಳೇ, ವಿಜ್ಞಾನ ಕಲನ. ಕಲ್ಯ, ಕಲ್ಯ ಅಂತ ಹೇಳಿದ್ರೆ ಹಲವಾರು ಅರ್ಥ ಇದೆ. ಒಂದು ಸಿದ್ಧಳಾಗಿರುವುದು, ಎವರ್ ರೆಡಿ, ಇದು ಒಂದರ್ಥ. ಆಮೇಲೆ ಮಂಗಲಮಯವಾದದ್ದು ಕಲ್ಯ. ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ನಮಗೆ ಕಾಣುವಂತಹ ಸೂರ್ಯನ ಬೆಳಕು, ಬೆಳಿಗ್ಗೆ ಉಷಕಾಲ ಅಂತ ಹೇಳೋದಿಲ್ಲ, ಪ್ರಾತಃ ಕಾಲ, ಸಾಧಾರಣ 6:30-7 ಗಂಟೆಯ ಒಳಗಡೆ ಇರುವಂತಹ ಈ ಪ್ರಕಾಶ, ಸೂರ್ಯನ ಪ್ರಕಾಶಕ್ಕೆ ಹೆಸರು ಕೂಡ ಕಲ್ಯ ಅಂತ ಇದೆ. ವಿದಗ್ಧ, ವಿದಗ್ಧ ಅಂತ ಹೇಳಿದ್ರೆ ತುಂಬ ಜಾಣಳು, ತೀಕ್ಷ್ಣವಾದ ಬುದ್ಧಿ. ನಾವು ಹೇಳೋದಿಲ್ಲ ಭಾರಿ ಕ್ಲೆವರ್ ಮಾರ್ರೆ ಅವರು, ಭಾರಿ ಇಂಟೆಲಿಜೆಂಟ್ ಅಂತ ಹೇಳೋದಿಲ್ವಾ, ಅದೇ ವಿದಗ್ಧ ಅಂತ ಹೇಳಿದ್ರೆ ತುಂಬ ಜಾಣಳು. ಇನ್ನೊಂದು ಅರ್ಥ ಇದೆ, ವಿಶೇಷವಾಗಿ ದಗ್ಧ. ದಗ್ಧ ಅಂತ ಹೇಳಿದ್ರೆ ಸುಡುವಂಥವಳು, ವಿಶೇಷವಾಗಿ ಸುಡುವಂಥವಳು. ಏನನ್ನ ಸುಡುದೋ? ನಮ್ಮ ಅಹಂಕಾರವನ್ನ. ಇದಕ್ಕೆ ವಿಶೇಷವಾಗಿ ಮಾಡದೇ ಇದ್ರೆ ಸಾಧ್ಯವೇ ಇಲ್ಲ, ಅಂತಹ ಅಹಂಕಾರಿಗಳು ನಾವೆಲ್ಲ. ವಿದಗ್ಧ. ಬೈಂದವಾಸನ, ಬಿಂದುವಿನಲ್ಲಿ ಇರುವಂಥವಳು, ಶ್ರೀಚಕ್ರದಲ್ಲಿ ಬಿಂದು ರೂಪದಲ್ಲಿರುವಂಥವಳು ಬೈಂದವಾಸನ. ಹಾಗೆಯೇ ಆಜ್ಞಾಚಕ್ರಕ್ಕೂ ಬೈಂದವ ಅಂತ ಹೆಸರಿದೆ. ಇಲ್ಲಿ ಇರುವಂಥವಳು, ನಾವು ಬೊಟ್ಟು ಹಾಕುವ ಜಾಗ ಆಜ್ಞಾಚಕ್ರ, ಇಲ್ಲಿರುವಂತಹ ಮಾತೆಗೆ ಹೆಸರು ಬೈಂದವಾಸನ. ತತ್ವಾಧಿಕ, ತತ್ವಮಯಿ, ತತ್ವಮರ್ಥ ಸ್ವರೂಪಿಣಿ. ತತ್ವಾಧಿಕ, ತತ್ವಗಳಿಂದಲೂ ಅಧಿಕವಾಗಿರುವಂಥವಳು. ನಮ್ಮ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚಪ್ರಾಣಗಳು ಅಥವಾ ಈ ಪಂಚಭೂತಗಳು ಇವೆಲ್ಲವೂ ಸೇರಿ ತತ್ವಗಳು ಅಂತ ಹೇಳ್ತೀವಿ. ಇದನ್ನು ಮೀರಿ ಇರುವಂಥವಳು ಅವಳು ತತ್ವಾಧಿಕ. ತತ್ವಮಯಿ, ಆ ತತ್ವವೆಲ್ಲವೂ ಅವಳಲ್ಲಿ ಇದೆ. ಶಾಸ್ತ್ರಮಯಿ ಅಂತೆಲ್ಲ ಹೇಳಿಲ್ವ ನಾವು, ಅದೇ ಥರ ತತ್ವಮಯಿ. ತತ್ವಮರ್ಥ ಸ್ವರೂಪಿಣಿ. ತತ್ವಂ, ತತ್ವಮಸಿ ಅಂತ ಹೇಳೋದೊಂದು ಮಹಾವಾಕ್ಯ. ನೀನು ಅದು, ಇದಲ್ಲ 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 ಅದು ಅಂತ ಹೇಳಿದಾಗೆ ತತ್ವಂ ಅರ್ಥ ಸ್ವರೂಪಿಣಿ. ಆ ಮಹಾವಾಕ್ಯದ ಅರ್ಥ ರೂಪವೇ ನೀನು. ಸಾಮಗಾನ ಪ್ರಿಯ ಸೌಮ್ಯ ಸದಾಶಿವ ಕುಟುಂಬಿನಿ. ಸಾಮಗಾನ ಪ್ರಿಯ, ಸಾಮವೇದ ತುಂಬ ರಾಗವಾಗಿ ಹಾಡ್ತಾರೆ ನೋಡಿ ಸಾಮವೇದವನ್ನು. ಆ ಗಾನ ಅಂತೇಳಿದರೆ ಅವಳಿಗೆ ತುಂಬ ಇಷ್ಟ. ಈ ಕೆಲವು ಉಪನಿಷತ್ತು ಕೂಡ ಇದೆ, ಚಾಂದೋಗ್ಯ ಉಪನಿಷತ್ತು, ಕೇನ ಉಪನಿಷತ್ತು, ಇದೆಲ್ಲ ಸಾಮವೇದದಿಂದ ಬಂದಿರುವಂತಹ ಉಪನಿಷತ್ತುಗಳು. ಅದರ ಗಾನ ಮಾಡಿದರೆ ಅವಳಿಗೆ ತುಂಬ ಇಷ್ಟ. ಇನ್ನೊಂದು ಸಾಮಗಾನ ಅಂತ ಹೇಳಿದ್ರೆ ಸಮೂಹ ಗಾನ, ಎಲ್ಲರೂ ಸೇರಿಕೊಂಡು ಮಾಡುವಂತಹ ಭಜನೆ ಇರ್ಬೋದು ಅಥವಾ ಸಂಗೀತ ಇರ್ಬೋದು, ಇದೆಲ್ಲವೂ ಅವಳಿಗೆ ತುಂಬ ಇಷ್ಟ. ಸೌಮ್ಯ, ಸೋಮನ ಹಾಗೆ. ಯಾರು ಸೋಮ ಅಂತ ಹೇಳಿದ್ರೆ ಚಂದ್ರ, ಚಂದ್ರನ ಹಾಗೆ ತಂಪಾಗಿರುವಂಥದ್ದು. ನಾವು ಹೇಳಲ್ವಾ ಸೌಮ್ಯ ಸ್ವಭಾವ, ಯಾರ ಜೊತೆಯೂ ಒಂದು ಜಗಳ ಆಡೋದು ಅಂತ ಇಲ್ಲ, ಯಾರನ್ನು ಕಂಡ್ರೂ ಕೋಪ ಇಲ್ಲ, ಮುಖ ಸಿಂಡರಿಸೋದಿಲ್ಲ. ಸೌಮ್ಯ ಅಂದರೆ ಚಂದ್ರನ ಹಾಗೆ, ಸೋಮನ ಹಾಗೆ ಇರುವಂಥದ್ದು. ಸದಾಶಿವ ಕುಟುಂಬಿನಿ, ಸದಾಶಿವನ ಕುಟುಂಬದಲ್ಲಿ ಇರುವಂಥವಳು. ಈ ಕುಟುಂಬ ಹೇಗಿದೆ ಅಂತ ನಾವು ಒಂದ್ಸಲ ಗಮನಿಸಿದ್ರೆ ನೋಡಿ, ಸದಾಶಿವ ಯಾವತ್ತೂ ಮಂಗಲಮಯನೇ ಸರಿ, ಆದರೆ ಅವನ ಒಂದು ಆಭರಣವನ್ನು ಗಮನಿಸಿದ್ರೆ, ಆಭರಣಗಳು ಹಲವಾರು ಹಾಕ್ಕೊಳ್ತಾನೆ, ಆದರೆ ಕುತ್ತಿಗೆಯಲ್ಲಿದೆ, ಕೈಯಲ್ಲಿದೆ, ಕಾಲಲ್ಲಿದೆ, ಏನದು? ಸರ್ಪಗಳು, ವಿಷ ಸರ್ಪಗಳು, ವಾಸುಕಿ, ಬೇರೆ ಬೇರೆ ಥರದ ವಿಷ ಸರ್ಪಗಳು ಅಲ್ಲಲ್ಲಲ್ಲಿ ಆಭರಣಗಳು ಅವನಿಗೆ. ಬಟ್ಟೆ ಗಜ ಚರ್ಮವೋ ವ್ಯಾಘ್ರ ಚರ್ಮವೋ ಒಂದು ತುಂಡು ಕಟ್ಟಿಕೊಳ್ತಾನೆ. ವಾಸ ಸ್ಮಶಾನ ವಾಸ. ಹಾಗೆ ನೋಡಿ ಕಂಪೇರ್ ಮಾಡಿದರೆ ವಿಷ್ಣುವಿಗೆ ಹೋಲಿಸಿದ್ರೆ ನೋಡಿ, ಏನು ಚಂದದ ಡ್ರೆಸ್ ಹಾಕ್ಕೊಳ್ತಾನೆ ವಿಷ್ಣು, ಏನು ಅದ್ಭುತವಾದ ರತ್ನ ಖಚಿತವಾದ ಆಭರಣಗಳನ್ನು ಹಾಕ್ಕೊಳ್ತಾನೆ ಅಲ್ವೇ? ಹೇಗಿದ್ದಾನೆ ಅವಳ ಗಂಡ? ಈ ಥರದವನು. ಒಂದು ಮುದಿಯಾದ ವಾಹನ, ಒಂದು ನಂದಿ. ಇದನ್ನೆಲ್ಲ ಅದ್ಭುತವಾಗಿ ಶಿವಾನಂದ ಲಹರಿಯಲ್ಲಿ ಶಂಕರಾಚಾರ್ಯ ವರ್ಣನೆ ಮಾಡ್ತಾರೆ. ಏನಿದೆ ನಿನ್ನ ಹತ್ರ ನನಗೆ ಕೊಡಕ್ಕೆ?
ವಿಷ ಅದು ಬೇಡ ನನಗೆ, ಸರ್ಪಗಳು ಅದು ಬೇಡ ನನಗೆ, ಆ ತುಂಡು ವಸ್ತ್ರ ಅದು ಬೇಡ ನನಗೆ. ಆದರೆ ಭಕ್ತಿಯನ್ನು ಮಾತ್ರ ಕೊಡು, ಅದರಲ್ಲಿರೋದು ನಿನ್ನ ಹತ್ರ ಇರೋದು ಅದು ಯಾವುದು ಬೇಡ, ನನಗೆ ಭಕ್ತಿಯನ್ನು ಕೊಡು ಅಂತ ಶಂಕರಾಚಾರ್ಯರು ಬೇಡಿಕೊಳ್ತಾರೆ ಶಿವಾನಂದ ಲಹರಿಯಲ್ಲಿ. ಹಾಗೆ ಇನ್ನು ಈಗ ಗಮನಿಸಿದ್ರೆ ಅವರ ವಾಹನಗಳು ನೋಡಿ. ಗಣಪತಿ ಮಗ, ದೊಡ್ಡ ಮಗ ಗಣಪತಿ, ಗಣಪತಿಯ ವಾಹನ ಏನು? ಇಲಿ. ಸುಬ್ರಹ್ಮಣ್ಯನ ವಾಹನ ನವಿಲು, ನವಿಲಿಗೂ ಹಾವಿಗೂ ಬದ್ಧ ದ್ವೇಷ. ಆಮೇಲೆ ಇವಳ ವಾಹನ ಸಿಂಹ ಎಲ್ಲ ಇದೆ. ಇದಕ್ಕೆಲ್ಲ ಎಲ್ಲ ಆ ಪ್ರಾಣಿಗಳೆಲ್ಲ ಜೊತೆ ಜೊತೆಯಾಗಿ ಅಲ್ಲಿರೋದು ತಾನೇ ಒಂದು ಕುಟುಂಬ ಅಂದರೆ, ಅವರವರ ವಾಹನಗಳ ಜೊತೆ ಅವರು ಇರೋದು ತಾನೇ. ಹಾಗಾದರೆ ಅಲ್ಲಲ್ಲಿ ಅವಾಗವಾಗ ಜಗಳ ಆಗ್ತಾ ಇರತ್ತಂತೆ. ಆ ಜಗಳ ಆಗದಾಗೆ ತಾಯಿಯಾದವಳು ನೋಡಿಕೊಳ್ಬೇಕು ತಾನೆ. ಈಗ ತಾಯಿಯಾದ ನಮ್ಮಂಥವ್ರಿಗೆಲ್ಲರಿಗೂ ಗೊತ್ತಿದೆ, ಮಕ್ಕಳು ಜಗಳ ಆಡಿದ್ರೆ ಅಬ್ಬ ಹೇಗಪ್ಪ ಇವರನ್ನು ಬಿಡಿಸೋದು ಅಂತ ಕಾಣಿಸತ್ತೆ. ಕೆಲವು ಮನೆಯಲ್ಲಂತೂ ಚಿಕ್ಕದಾಗಿದ್ದಾಗ, ಮಕ್ಕಳು ದೊಡ್ಡವರಾಗಿದ್ದಾಗ ಅಂತ ಹೇಳ್ತಾ ಇಲ್ಲ, ಗೊತ್ತಿಲ್ಲದೆ ಜಗಳ ಆಡ್ತಾ ಇರ್ತಾರೆ. ಅದನ್ನು ಒಂದ್ಸಲ ನಿಲ್ಲಿಸಬೇಕಾದ್ರೆ ಅಬ್ಬ ಇಲ್ಲಿವರೆಗೆ ಬಂತು ಅಂತ ಹೇಳಲ್ವಾ? ಹಾಗೆಯೇ ಅವಳು ಆ ಕುಟುಂಬದಲ್ಲಿ ಹೇಗಿದ್ದಾರೆ, ಆದರೆ ಎಷ್ಟು ಸಾಮರಸ್ಯದಿಂದ ಬಾಳುತ್ತಿದ್ದಾರೆ. ಅದೇ ನಾವು ನಮ್ಮ ಸಂಸಾರದಲ್ಲಿ ಹೇಗಿದ್ದೇವೆ, ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ರು, ಬೇರೆಲ್ಲರೂ ಸರಿಯಾಗಿದ್ದಾರೆ, ಯಾರೋ ಒಬ್ರು ಸ್ವಲ್ಪ ಜಾಸ್ತಿ ಬೈತಾರೆ ಅಥವಾ ನಾನು ಹೇಳಿದಾಗೆ ನಡೀತಾ ಇಲ್ಲ ಅಂತಾದರೆ ನಾವು ಎಷ್ಟು ದುಃಖಕ್ಕೀಡಾಗ್ತೇವೆ, ಎಷ್ಟು ಕಷ್ಟ ಅಂತ ಅನ್ಸತ್ತೆ ನಮಗೆ. ಯಾಕೆ? ಯಾರೋ ಒಬ್ರು ಸರಿ ಇಲ್ಲ, ನಮ್ಮ ಪ್ರಕಾರ ಅವ್ರು ಸರಿ ಇಲ್ಲ, ಅವರ ಪ್ರಕಾರ ಅವ್ರು ಸರಿಯೇ, ನಮ್ಮ ಪ್ರಕಾರ ಅವರು ಸರಿ ಇಲ್ಲ ಅಂತ ಆದರೆ ಅಬ್ಬಾ ಎಷ್ಟು ದುಃಖ ನಮಗೆ. ಆ ಜನ ಯಾವತ್ತು ಸತ್ತೋಗತ್ತೋ, ಒಂದ್ಸಲ ಸತ್ತೋದ್ರೆ ಸಾಕು ಅಂತ ಕಾಯ್ತಾ ಇರ್ತೇವಲ್ವೈ. ಈ ಜಗನ್ಮಾತೆಯನ್ನು ಗಮನಿಸಬೇಕು ನಾವು, ಹೇಗೆ ಸಾಮರಸ್ಯದಲ್ಲಿ ಎಲ್ಲರನ್ನೂ ಒಟ್ಟು ಸೇರಿಸಿಕೊಂಡು ಸಂತೋಷವಾಗಿರ್ತಾಳೆ ಈ ಜಗನ್ಮಾತೆ. ಹಾಗಾದರೆ ನಾವು ಕೂಡ ಈ ಒಂದು ಗುಣವನ್ನು ಕಲಿತುಕೊಳ್ಬೇಡ್ವೆ? ಸದಾಶಿವ ಕುಟುಂಬಿನಿ, ಸವ್ಯ ಅಪಸವ್ಯ ಮಾರ್ಗಸ್ಥ, ಸರ್ವಾಪದ್ದು ನಿವಾರಿಣಿ, ಸವ್ಯ ಅಪಸವ್ಯ ಮಾರ್ಗಸ್ಥ. ಇದಕ್ಕೆ 2-3 ಅರ್ಥ ಬರುತ್ತೆ. ಸವ್ಯ ಮತ್ತೆ ಅಪಸವ್ಯ ಅಂತ ಹೇಳಿದ್ರೆ ದಕ್ಷಿಣಾರಾಧ್ಯ ಅಂತ ಮತ್ತೆ ಬರುತ್ತೆ. ಅಂದರೆ ವೇದದ ಪ್ರಕಾರ, ವೇದದ ಬೋಧನೆಯ ಪ್ರಕಾರ ಮಾಡುವಂತಹ ಒಂದು ಪೂಜೆ ಅಥವಾ ಆಚರಣೆಗಳು, ಆರಾಧನೆಗಳು. ಇನ್ನೊಂದು ವೇದದಲ್ಲಿ ಹೇಳಲಿಲ್ಲ ಆದರೆ ತಂತ್ರದ ಮೂಲಕ ಮಾಡುವಂಥದ್ದು, ತಪ್ಪು ಅಂತಲ್ಲ ಅದು. ಅದಕ್ಕೆ ವಾಮಾಚಾರ ಅಂತ ಹೆಸರಿದೆ. ಒಂದು ದಕ್ಷಿಣ, ಇನ್ನೊಂದು ವಾಮ. ಎಡಪಂಥಿ ಬಲಪಂಥಿ ರೈಟು, ಎಡಪಂಥಿ ತಪ್ಪು ಅಂತಲ್ಲ, ಒಂದು ಡೈರೆಕ್ಷನಲ್ಲಿ ಹೇಳ್ತಾ ಇರೋದಷ್ಟೇ. ಸವ್ಯ ಅಂತ ಹೇಳಿದ್ರೆ ಬಲಬದಿ, ಅಪಸವ್ಯ ಅಂತ ಹೇಳಿದ್ರೆ ಎಡಪಂಥೀಯರು ಅಂತ ಹೇಳ್ತೀವಿ ನಾವು. ಅವರು ಬೇರೆ ಥರದ ತಂತ್ರಗಳ ಮೂಲಕ ಆರಾಧನೆಯನ್ನು ಮಾಡೋದು, ಇದರ ಬಗ್ಗೆ ವೇದದಲ್ಲಿ ಹೇಳಿಲ್ಲ, ಅದರದ್ದು ತಪ್ಪು ಅಂತಲ್ಲ. ಇನ್ನೊಂದು ಜ್ಞಾನಿಗಳು ಮಾಡುವಂತಹ ಆರಾಧನೆ, ಅಜ್ಞಾನಿಗಳು ಮಾಡುವಂತಹ ಆರಾಧನೆ, ಇದಕ್ಕೆ ತುಂಬ ವ್ಯತ್ಯಾಸ ಇದೆ. ಜ್ಞಾನಿಗಳು ಮನಸ್ಸಿನಲ್ಲಿ ಪೂಜೆ ಮಾಡ್ತಾರೆ, ಹೊರಗಡೆ ಹೆಚ್ಚು ಪೂಜೆ ಆಚರಣೆಗಳು ಏನು ಇರೋದಿಲ್ಲ, ಕಾಣೋರಿಗೆ ಇವ್ರು ಏನು ಮಾಡೋದೇ ಇಲ್ವಲ್ಲ, ಇವರಿಗೆ ದೇವರ ಮೇಲೆ ಭಕ್ತಿಯೇ ಇಲ್ಲ ಅಂತ ಅನ್ನಿಸ್ಬೋದು. ಆದರೆ ಅವರು ಮನಸ್ಸಿನಲ್ಲಿ ಪೂಜೆ ಮಾಡ್ತಿರ್ತಾರೆ ಅಥವಾ ಪ್ರಪಂಚದಲ್ಲಿ ಆ ಮಾತೆಯನ್ನು ಕಾಣ್ತಿರ್ತಾರೆ. ಹಾಗಾದರೆ ಪೂಜೆ ಮಾಡೋದು ತಪ್ಪ? ಅದೇ ಪೂಜೆ ಮಾಡೋದು ಖಂಡಿತವಾಗಿಯೂ ತಪ್ಪಲ್ಲ. ಮಾಡಲೇಬೇಕು, ಮಾಡಿ 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 ಅದನ್ನು ಮೀರಿ ನಾವು ಹೋಗಬೇಕು. ಪೂಜೆ ಮಾಡಿದಾಗ ದೇಹ ಮಾತ್ರ ಮಾಡ್ತಾ ಇರತ್ತೆ, ಕೈ ಅಭಿಷೇಕ ಅರ್ಚನೆ ಎಲ್ಲ ಮಾಡಿದರೆ ಮನಸ್ಸು ಇವತ್ತು ನನ್ನ ಮಗ ಬರ್ತಾನೆ, ಏನು ತಿಂಡಿ ಮಾಡಬೇಕು, ಫ್ರಿಜ್ಜಲ್ಲಿ ಈ ತರಕಾರಿ ಇಲ್ಲ, ಹೋಗಿ ತರಬೇಕು, ಎಷ್ಟೊಂದು ಆಲೋಚನೆಗಳು ನೋಡಿ ನಮಗೆ. ತಪ್ಪಲ್ಲ, ಆದರೆ ಅದರಿಂದ ಪ್ರಯತ್ನ, ಹೊರಗಡೆ ಬರುವಂತಹ ಪ್ರಯತ್ನವನ್ನು ಮಾಡಬೇಕು. ಸವ್ಯ ಅಪಸವ್ಯ. ಇನ್ನೊಂದು ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ನಾವು ಈ ದೇಹವನ್ನು ಬಿಟ್ಟಾಗ ಮುಂದಕ್ಕೆ ಪ್ರಯಾಣವನ್ನು ಮಾಡ್ತೇವೆ. ಒಂದು ಉತ್ತಮವಾದ ಮಾರ್ಗ, ಇನ್ನೊಂದು ಅಷ್ಟು ಉತ್ತಮವಾದ ಮಾರ್ಗ ಅಲ್ಲ, ಪಿತೃಮಾರ್ಗ. ಒಂದು ದೇವಮಾರ್ಗ, ಇನ್ನೊಂದು ಪಿತೃಮಾರ್ಗ ಅಂತ ಹೇಳ್ತೀವಿ. ದೇವಮಾರ್ಗದಲ್ಲಿ ಹೋದಂಥವರಿಗೆ ಯಾರು ಹೋಗ್ತಾರೆ ಅಂತ ಹೇಳಿದ್ರೆ ತುಂಬ ಪುಣ್ಯ ಕರ್ಮಗಳನ್ನು ಮಾಡಿದಂಥವರು ದೇವಮಾರ್ಗದಲ್ಲಿ ಹೋಗ್ತಾರಂತೆ. ಅಲ್ಲಿ ಅವರಿಗೆ ಸಾಕಷ್ಟು ಬೆಳಕೆಲ್ಲ ಇರುತ್ತೆ, ಸ್ವರ್ಗ ಸುಖ ಎಲ್ಲ ಸಿಗತ್ತೆ. ಇನ್ನೊಂದು ಪಿತೃಮಾರ್ಗದಲ್ಲಿ ಹೋಗುವಂಥವರಿಗೆ ಕತ್ತಲಿರತ್ತೆ, ತುಂಬ ಕಷ್ಟ ಹೋಗೋದು. ಯಾರು ಹೋಗ್ತಾರೆ ಈ ದಾರಿಯಲ್ಲಿ?
ಕೆಟ್ಟ ಕೆಲಸಗಳನ್ನು ಮಾಡಿದಂಥವರು ಈ ಮಾರ್ಗದಲ್ಲಿ ಹೋಗ್ತಾರೆ. ಆದರೆ ಎರಡೂ ಮಾರ್ಗದಲ್ಲಿ ಅವಳಿದ್ದಾಳೆ, ರಕ್ಷಣೆಯನ್ನು ಮಾಡ್ತಾ ಇರ್ತಾಳೆ, ಎಲ್ಲರನ್ನೂ ಅವಳು ರಕ್ಷಣೆ ಮಾಡ್ತಾಳೆ. ಸವ್ಯ ಅಪಸವ್ಯ ಮಾರ್ಗಸ್ಥ, ಎರಡು ಮಾರ್ಗದಲ್ಲಿಯೂ ಅವಳಿದ್ದಾಳೆ. ಸರ್ವ ಆಪತ್ ನಿವಾರಿಣಿ, ಎಲ್ಲ ಆಪತ್ತನ್ನು ನಿವಾರಣೆ ಮಾಡುವಂಥವಳು. ಸರ್ವಾಪತ್ ನಿವಾರಿಣಿ. ಆಪತ್ತು ಅಂತ ಹೇಳಿದರೆ ಸಂಕಟಗಳು, ಬೇರೆ ಬೇರೆ ಥರದ ಸಂಕಟಗಳು. ನಾವು ಬೇರೆಯವರಿಗೆ ಸಂಕಟವನ್ನು ಕೊಡ್ತೇವೆ, ಮನಸ್ಸಿಗೆ ತುಂಬ ತೊಂದರೆ ಕೊಡ್ತೇವೆ ಬೇರೆಯವರಿಗೆ. ಒಂದು ಸಲ ರಮಣ ಮಹರ್ಷಿಯವರ ಹತ್ರ ಒಬ್ಬರು ಹೆಂಗಸು ಬಂದು ಹೇಳ್ತಂತೆ, ಇವತ್ತು ನಾನು 1000 ತುಳಸಿ ಎಲೆ ದಳವನ್ನು ಹಾಕಿ ಅರ್ಚನೆ ಮಾಡಿದ್ದೇನೆ ಅಂಥೇಳಿ ರಮಣ ಭಗವಾನ್ ಹತ್ರ ಬಂದು ರಿಪೋರ್ಟ್ ಮಾಡಿದ್ರಂತೆ. ಹಾಗೆ ಹೇಳಿದಾಗ ಹೆಚ್ಚಾಗಿ ಮಾತಾಡಲ್ಲ ರಮಣ ಮಹರ್ಷಿಗಳು, ಮಾತಾಡಿದವರಲ್ಲ. ಆದರೆ ಆ ದಿನ ಹೇಳಿದ್ರಂತೆ, ಓಹೋ ಹೌದಾ, 1000 ಸಲ ನಿನ್ನನ್ನು ಚಿವುಟಿಕೊಂಡು ಪೂಜೆ ಮಾಡ್ಬೋದಾಗಿತ್ತಲ್ಲ. ಅಂದ್ರೆ ಏನರ್ಥ ಅಲ್ಲಿ? 1000 ತುಳಸಿಯನ್ನ ಚಿವುಟಿ ತೆಗೆದಿರೋದು ತಾನೆ. ಅಂದ್ರೆ ಆ ಗಿಡಕ್ಕೆ ನೋವಾಯಿತು, 1000 ಸಲ ನೋವು ಮಾಡಿ ನೀನು ಪೂಜೆಯನ್ನ ಮಾಡಿದ್ಯಾ. ನಿನಗೆ ಚಿವುಟಿಕೊಳ್ಬೋದಿತ್ತಲ್ಲ 1000 ಸಲ. ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ ಇದು. ನಾವೇನೋ ದೊಡ್ಡ ಭಾರಿ ಚಂದದ ಹೂವನ್ನು ಹಾಕಿ ಪೂಜೆ ಮಾಡಿದ್ದೇನೆ ಅಂತೇಳಿ ಆಹಾ ಎಷ್ಟು ಸಂತೋಷ ಪಡ್ತೇವೆ. ಆ ಹೂವನ್ನು ಕೀಳುವಾಗ ಆ ಸಸಿಗೆ ಎಷ್ಟು ನೋವಾಯಿತೋ. ಹೂವನ್ನು ಕಿತ್ತಾಗ ಒಂದು ಪ್ರಾರ್ಥನೆ, ನೀನು ಸೃಷ್ಟಿ ಮಾಡಿದ್ಯಾ, ಸಸ್ಯಕ್ಕೆ ಹೇಳುವಂಥದ್ದು, ನೀನು ಕೊಟ್ಟಂತ ಈ ಹೂವನ್ನ ನಾನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ, ನಿನಗೆ ಒಂದು ಕ್ಷಮಾಪಣೆಯನ್ನು ಕೇಳ್ತೇನೆ. ಆ ಹೂ ಅರ್ಪಿಸಿ ಆಗಿದೆ. ಇದನ್ನು ಕೂಡ ಶಂಕರಾಚಾರ್ಯ ಶಿವಾನಂದ ಲಹರಿಯಲ್ಲಿ ಹೇಳ್ತಾರೆ. ಪರ್ವತ ಅಲ್ಲಿ ಇಲ್ಲಿ ಅಲೆದಾಡಿ ಯಾವುದೋ ಒಂದು ಹೂ ಬೇಕು ಅಂತ ಹೇಳಿ ಹುಡುಕಾಡಿ, ಓಹೋ ಅದನ್ನು ನಾನು ಶಿವನಿಗೆ ಅರ್ಪಣೆ ಮಾಡಿದೆ ಅಂತ ಹೇಳ್ತಾರೆ. ಅವರ ಹೃದಯ ಕಮಲವನ್ನು ಅರ್ಪಣೆ ಮಾಡಿದ್ರೆ ಅದಕ್ಕಿಂತ ಶ್ರೇಷ್ಠವಾದ ಪುಷ್ಪ ಇನ್ಯಾವುದಿದೆ? ಹಾಗೆ ಇಲ್ಲಿ ನಾವು ಬೇರೆಯವರಿಗೆ ಆಪತ್ತನ್ನು ಕೊಡುವಂಥವರಾಗಬಾರ್ದು. ಬೇರೆಯವರಿಗೆ ನಮ್ಮಿಂದಾಗಿ ಸಂಕಟವೋ ದುಃಖವೋ ಖಂಡಿತವಾಗಿ ಬರದೇ ಇರುವಂತೆ ನಾವು ನೋಡಿಕೊಳ್ಬೇಕು. ಹಾಗಿದ್ದಾಗ ನಮ್ಮ ಆಪತ್ತನ್ನ ನಿವಾರಣೆ ಖಂಡಿತವಾಗಿಯೂ ಮಾಡ್ತಾಳೆ. ದುರ್ಗಾ ಆಪದುದ್ಧಾರ ಸ್ತೋತ್ರವನ್ನ ನಾವೆಲ್ಲರೂ ಪಠಣೆಯನ್ನು ಮಾಡ್ತಾ ಇದ್ದೇವೆ. ಸ್ವಸ್ಥ ಸ್ವಭಾವ ಮಧುರ ಧೀರ ಧೀರ ಸಮರ್ಚಿತ ಸ್ವಸ್ಥ ಸ್ವಸ್ಥ ಸ್ವಾತ್ಮಾರಾಮ ಅಂತ ನೋಡಿದೀವಿ. ಈಗ ಅದೇ ಅರ್ಥ. ಸ್ವಸ್ಥ ತನ್ನಲ್ಲಿಯೇ ಇದ್ದು ರಮಿಸಿಕೊಂಡಿರುವಂಥವಳು ಸ್ವಸ್ಥ. ಸ್ವಭಾವ ಮಧುರ, ಮಧುರವಾದ ಸ್ವಭಾವ. ಕೆಲವರೇ ಹೇಗಿರುತ್ತೆ ಸ್ವಭಾವ? ಒರಟು ಸ್ವಭಾವ. ಕಣ್ಣಿಗೆ ಕೈ ಹಾಕಿದಾಗ ಮಾತಾಡ್ತಾರೆ ಅಂತ ಹೇಳಲ್ವಾ? ಏತಿ ಅಂತ ಹೇಳಿದ್ರೆ ಪ್ರೇತಿ ಅಂತ ಹೇಳ್ತಾರೆ. ಹಾಗಿರುವಂಥವರು ಸಮಾಜದಲ್ಲಿ ಯಾರಿಗೂ ಅಷ್ಟು ಇಷ್ಟ ಆಗೋದಿಲ್ಲ. ಅದೇ ಮಧುರ ಸ್ವಭಾವದರಾದರೆ ಏನಾದರೂ ಕಷ್ಟ ಸುಖ ಹಂಚಿಕೊಳ್ಳಿಕ್ಕೆ ಕೂಡ ಅವರ ಹತ್ರ ಹೋಗಬಹುದು ಅಂತ ಹೇಳೋ ಒಂದು ಭಾವನೆ ಇರುತ್ತೆ. ಇವಳು ಮಧುರ ಸ್ವಭಾವದವಳು. ಧೀರ, ಧೀರಳಾದವಳು. ವೀರ ಅಂತ ನೋಡಿದೆವು. ಧೀರನಿಗೂ ವೀರನಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಧೀ ಅಂತ ಹೇಳಿದ್ರೆ ಬುದ್ಧಿ, ಬುದ್ಧಿಯನ್ನ ಉಪಯೋಗಿಸಿ ಚತುರತೆಯಿಂದ ಬದುಕುವಂಥದ್ದು ಧೀರ. ವೀರ ಅಂತ ಹೇಳಿದ್ರೆ ಮಸಲ್ ಪವರ್, ದೈಹಿಕ ಸಾಮರ್ಥ್ಯ. ಧೀರ ಅಂತ ಹೇಳಿದ್ರೆ ಬುದ್ಧಿ ಸಾಮರ್ಥ್ಯ, ಬುದ್ಧಿಯನ್ನು ಉಪಯೋಗಿಸಿ ಗೆಲ್ಲುವಂಥದ್ದು ಧೀರ. ಧೀರ ಸಮರ್ಚಿತ, ಅಂತಹ ಬುದ್ಧಿ ಇರುವಂತಹ ಬುಧ ಜನರು ಪೂಜೆ ಮಾಡುವಂಥವಳು ಅವಳು ಧೀರ ಸಮರ್ಚಿತ. ಚೈತನ್ಯಾರ್ಘ್ಯ ಸಮಾರಾಧ್ಯ ಚೈತನ್ಯ ಕುಸುಮ ಪ್ರಿಯ. ಚೈತನ್ಯ ಅರ್ಘ್ಯ ಸಮಾರಾಧ್ಯ. ಅರ್ಘ್ಯವನ್ನು ಕೊಡೋದು ನಮ್ಗೆಲ್ರಿಗೂ ಗೊತ್ತಿದೆ. ನಾವು ಜಲವನ್ನ ಅರ್ಘ್ಯವಾಗಿ ಕೊಡ್ತೇವೆ. ಏನನ್ನ ಅರ್ಘ್ಯ ಕೊಡಬೇಕಂತೆ? ಚೈತನ್ಯ ನಮ್ಮಲ್ಲಿರುವ ಚೈತನ್ಯವನ್ನೇ ಅರ್ಘ್ಯವಾಗಿ ಅವಳಿಗೆ ಸಮರ್ಪಣೆಯನ್ನ ಮಾಡುವಂಥವರಾಗಬೇಕು ನಾವೆಲ್ಲರೂ ಕೂಡ. ಚೈತನ್ಯ ಕುಸುಮ ಪ್ರಿಯ, ನಮ್ಮ ಒಳಗಡೆ ಇರುವಂತಹ ಈ ಚೈತನ್ಯ ಕುಸುಮ ಅಂತ ಹೇಳಿದ್ರೆ ಅವಳಿಗೆ ತುಂಬಾ ಇಷ್ಟ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಹಾಗೆ ಚೈತನ್ಯಾರ್ಘ್ಯ ಸಮಾರಾಧ್ಯ ಚೈತನ್ಯ ಕುಸುಮ ಪ್ರಿಯ, ಇದು ತುಂಬಾ ಮುಖ್ಯವಾದ ನಾಮಗಳು. ಒಂದು ಶ್ಲೋಕ ಇದೆ, ಅಹಿಂಸಾ ಪ್ರಥಮ ಪುಷ್ಪಂ
ಪುಷ್ಪಂ ಇಂದ್ರಿಯ ನಿಗ್ರಹಂ ಸರ್ವಭೂತದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶೇಷತಃ ಶಾಂತ ಪುಷ್ಪಂ ತಪಃ ಪುಷ್ಪಂ ಧ್ಯಾನ ಪುಷ್ಪಂ ತಥೈವ ಚ ಸತ್ಯಂ ಅಷ್ಟವಿಧಂ ಪುಷ್ಪಂ ವಿಷ್ಣೋ ಪ್ರೀತಿಕರಂ ಭವೇತ್. ನಾವು ಅಲ್ಲಿ ಅಷ್ಟು ದುಡ್ಡು ಕೊಟ್ಟು ಇಷ್ಟು ದುಡ್ಡು ಕೊಟ್ಟು ಆ ಪರಿಮಳದ ಹೂ ಇನ್ನೊಂದು ಹೂ ಅಂತೇಳೆಲ್ಲ ಹುಡುಕಿಕೊಂಡು ಬಂದು ಪೂಜೆ ಮಾಡಬಾರ್ದು ಅಂತಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ಥರದ ಅಹಿಂಸೆ, ಕ್ಷಮ, ಇಂದ್ರಿಯ ನಿಗ್ರಹ ಇದೆಲ್ಲವೂ ಪುಷ್ಪಗಳೇ. ಇದನ್ನ ಅವಳಿಗೆ ಸಮರ್ಪಣೆ ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕು. ತಪಸ್ಸು, ಶಾಂತಿ, ಸತ್ಯ ಇದೆಲ್ಲವೂ ಬೇರೆ ಬೇರೆ ಥರದ ಅಷ್ಟ ಪುಷ್ಪಗಳು ಅಂತ ಹೇಳ್ತಿದ್ದಾರೆ ಈ ಶ್ಲೋಕದಲ್ಲಿ. ಇದನ್ನ ಸಮರ್ಪಣೆ ಮಾಡುವಂತೆ ನಾವು ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡಬೇಕು. ಈ ಥರದ ಪುಷ್ಪ ಅಂತ ಹೇಳಿದ್ರೆ ತುಂಬ ಇಷ್ಟ. ಯಾವ ಒಂದು ಪಾರ್ಕಿನಲ್ಲಿಯೂ ಯಾವ ವನದಲ್ಲಿಯೂ ಸಿಗುವಂತಹ ಪುಷ್ಪಗಳಲ್ಲ ಇವೆಲ್ಲ. ನಮ್ಮ ಒಳಗೆ ಇರುವಂಥದ್ದು ಹಲವಾರು ಪುಷ್ಪಗಳು ನಮ್ಮ ಪ್ರಯತ್ನದಿಂದ ನಾವು ಪಾತಿ ಮಾಡಬೇಕು. ಅದರಷ್ಟಕ್ಕೆ ಅದು ಬರೋದಿಲ್ಲ. ಯಾವ ಗಿಡ ಆದರೂ ಅದರಷ್ಟಕ್ಕೆ ಬರುತ್ತಾ? ಅದರಷ್ಟಕ್ಕೆ ಬರೋದಿಲ್ಲ. ನಾವು ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ಎಷ್ಟು ಚಂದ ಗುಲಾಬಿಯೋ ಸೇವಂತಿಗೆಯೋ ಮಲ್ಲಿಗೆಯೋ ಬರುತ್ತೆ ಅದರಲ್ಲಿ. ಗಿಡ ಅದನ್ನು ಸಮರ್ಪಣೆ ಮಾಡಿ ಆಯಿತು ಭಗವಂತನಿಗೆ. ನಾವೇನು ಸಮರ್ಪಣೆ ಮಾಡೋದು? ಆ ಹೂವನ್ನು ನಾನು ಇಲ್ಲಿ ತಗೊಂಡು ಬಂದು ಓಹೋ ನಾನು ಅರ್ಚನೆ ಮಾಡಿದ್ದೇನೆ ನಾನು 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 ಅಂತ ಹೇಳ್ತೀವಲ್ವೇ? ಸಸ್ಯ ತಾನೇ ಕೊಟ್ಟಿದ್ದು, ಆ ಗಿಡ ತಾನೇ ಕೊಟ್ಟಿದ್ದು, ಅದು ಸಮರ್ಪಣೆ ಮಾಡಿ ಆಯಿತು. ಈಗ ನಾವೇನನ್ನ ಸಮರ್ಪಣೆ ಮಾಡಬೇಕು? ಈ ಥರದ ಪುಷ್ಪಗಳನ್ನು ನಾವು ಅವಳಿಗೆ ಸಮರ್ಪಣೆ ಮಾಡಿದರೆ ಚೈತನ್ಯ ಕುಸುಮ ಪ್ರಿಯ ಸದೋದಿತ ಸದಾ ತುಷ್ಟ ತರುಣಾದಿತ್ಯ ಪಾಟಲ ಸದಾ ಉದಿತ. ಯಾವತ್ತೂ ಕೂಡ ಶೈನಿಂಗ್ ಆಗಿರುವಂಥವಳು. ಉದಿತ ಅಂತ ಹೇಳಿದ್ರೆ ಒಂದು ಶೈನಿಂಗ್ ಇರುವುದು. ಸದೋದಿತ ಸದಾ ತುಷ್ಟ, ಯಾವತ್ತೂ ಸಂತುಷ್ಟಳಾಗಿರುವಂಥವಳು, ತೃಪ್ತಿಯಲ್ಲಿರುವಂಥವಳು. ತರುಣಾದಿತ್ಯ ಪಾಟಲ, ಆದಿತ್ಯ ಅಂತ ಹೇಳಿದ್ರೆ ಸೂರ್ಯ, ತರುಣ ಆದಿತ್ಯ ಅಂತ ಹೇಳಿದ್ರೆ ಬೆಳಿಗ್ಗೆ ಯುವಕ, ಬೆಳಿಗ್ಗೆದಲ್ಲ ಆಮೇಲೆ ಬರುವಂತಹ ಸೂರ್ಯ ಅಂದರೆ ತರುಣಾದಿತ್ಯ ಪಾಟಲ. ಪಾಟಲ ಅಂತ ಹೇಳಿದ್ರೆ ಕೆಂಪು ಮಿಶ್ರಿತ ಬಿಳಿ, ಆ ಬಣ್ಣದಲ್ಲಿರುವಂತಹ ಆದಿತ್ಯನ ಹಾಗೆ ಅವಳ ಬಣ್ಣ ಇದೆ. ಈ ಹಲವು ನಾಮಗಳಲ್ಲಿ ನಮಗೆ ವಾಗ್ದೇವತೆಗಳು ಅದ್ಭುತವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂತರ್ಮುಖ ಸಮಾರಾಧ್ಯ, ಇದನ್ನು ಖಂಡಿತವಾಗಿಯೂ ನೆನ್ಪಿಟ್ಕೊಳ್ಳೇಬೇಕು. ನಾವೆಲ್ಲರೂ ಕೂಡ ಅಂತರ್ಮುಖಿಗಳಾಗಬೇಕು ಅಂತ ಹೇಳಿದ್ರೆ ಯಾರ ಹತ್ರ ಮಾತಾಡಬಾರ್ದು ಅಂತ ಅಲ್ಲ, ಆದರೆ ನಮ್ಮನ್ನು ನಾವು ಅವಳ ಜೊತೆ ಜೋಡಿಸ್ತಾನೆ ಇರಬೇಕು. ಹೊರಗೆ ಮಾಡ್ತೇವೋ ಬಿಡ್ತೇವೋ ಇದು ಅಂಥ ಪ್ರಾಮುಖ್ಯತೆಯನ್ನು ನಾವು ಕೊಡೋದು ಬೇಡ. ಹೊರಗೆ ಮಾಡ್ತಾ ಮಾಡ್ತಾ ಒಳಗಡೆ ಹೋಗಬೇಕು. ಹೊರಗಡೆ ಮಾಡದೆ ನಾನು ಒಳಗಡೆ ಹೋಗ್ತೇನೆ ಅಂದರೆ ಆಗೋದಿಲ್ಲ. ಹಾಗಾಗಿ ಬಹಿರಂಗವಾಗಿ ನಮಗೆ ಬೇಕು. ಪೂಜೆ, ಆಚಾರಗಳು, ಪುನಸ್ಕಾರಗಳು ಎಲ್ಲವೂ ಬೇಕು, ಪಠಣ ಎಲ್ಲವೂ ಬೇಕು. ಅದು ಮಾಡ್ತಾ 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 ಮುಂದಕ್ಕೆ ಸಾಗುತ್ತಾ ಅಂತರ್ಮುಖಿಗಳಾಗಬೇಕು. ಇದನ್ನು ಹಾಗೆಯೇ ಚೈತನ್ಯಾರ್ಘ್ಯ ಸಮಾರಾಧ್ಯ, ಚೈತನ್ಯ ಕುಸುಮ ಪ್ರಿಯ, ಇದು 4 ನಾಮಗಳು ನಾವು ಖಂಡಿತವಾಗಿ ನೆನಪಿನಲ್ಲಿ ಇಟ್ಟುಕೊಂಡು ನಾಮಪಾರಾಯಣ ಪ್ರೀತ ಅಂತ ಹೇಳಿದ್ದಾರೆ. ನಾಮವನ್ನ ಪಾರಾಯಣ ಮಾಡ್ತಾ ಮಾಡ್ತಾ ಅಧ್ಯಾತ್ಮ ಪಥದಲ್ಲಿ ಎಲ್ಲರೂ ಮುಂದಕ್ಕೆ ಸಾಗೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು.